ಸುಸಂದರ್ಭದಲ್ಲಿ ಇಂದಿನ ಗಣ್ಯರನ್ನೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಹೇಮವರ್ಣಂ ಮಂಗಳಾಂಗಂ ಮನೋಹರಂ ಗೌರೀಪುತ್ರಂ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ ವಿಘ್ನರಾಜಂ ನಮಾಮ್ಯಹಂ. ವಿಶ್ವಭಕ್ತವೃಂದ ಸೋಮೇಶ್ವರ ಮತ್ತು ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರು ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ಮುಂದಕ್ಕೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಇರುವಂತಹ ಡಾಕ್ಟರ್ ಸುರೇಶ್ ನೆಗಳಗುಳಿ, ಮೂಲವ್ಯಾಧಿ ಹಾಗೂ ಚರ್ಮರೋಗ ತಜ್ಞ, ಮೆಡಿಕಲ್ ಡೈರೆಕ್ಟರ್, ಕಣಚೂರು ಆಯು ಆಸ್ಪತ್ರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ, ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ವಾಸುಗೋಪಾಲ್ ರವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಡಾಕ್ಟರ್ ಸುರೇಶ್ ನೆಗಳಗುಳಿ, ಮೆಡಿಕಲ್ ಡೈರೆಕ್ಟರ್, ಕಣಚೂರು ಆಯು ಆಸ್ಪತ್ರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ, ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. ಸಾಹಿತಿಗಳು, ಸಾಹಿತ್ಯದಲ್ಲಿ ಅತೀವ ಸಾಧನೆಯನ್ನು ಮಾಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಕೂಡ ಹೌದು ಡಾಕ್ಟರ್ ಸುರೇಶ್ ನೆಗಳಗುಳಿ, ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಧಾನ ಸಂಚಾಲಕರು, ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ರಾಜೇಶ್ ಗಟ್ಟಿ ಅವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರದ ಪ್ರಧಾನ ಸಂಚಾಲಕರು, ಧರ್ಮ ಶಿಕ್ಷಣದ ಮುಖಾಂತರ ಅದೆಷ್ಟೋ ಮಕ್ಕಳಿಗೆ ಜ್ಞಾನಾರ್ಚನೆಯನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಅರುಣ್ ಉಳ್ಳಾಲ್, ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆಯ ಮುಖಾಂತರ ಸ್ವಾಗತಿಸೋಣ. ಡಾಕ್ಟರ್ ಅರುಣ್ ಉಳ್ಳಾಲ್, ಪ್ರಧಾನ ಸಂಚಾಲಕರು, ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ, ತೊಕ್ಕೊಟ್ಟು. ಸುರೇಶ್ ಭಟ್ನಗರ, ಅಧ್ಯಕ್ಷರು, ಜಿಲ್ಲಾ ಧಾರ್ಮಿಕ ದತ್ತಿ ಇಲಾಖೆ ಪರಿಷತ್ತು, ಮಂಗಳೂರು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಇವರಿಗೆ ತಂಡ ಸದಸ್ಯರಾದಂತಹ ವಿನಾಯಕ್ ದೇವಾಡಿಗರ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷರು ಶ್ರೀ ಸುರೇಶ್ ಭಟ್ನಗರ್, ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಹಿರಿಯರು, ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಸುರೇಶ್ ಭಟ್ನಗರ್ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರು, ಧಾರ್ಮಿಕ ಮುಂದಾಳು, ಇವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಂಡದ ಸದಸ್ಯರಾದ ಶ್ರೀಯುತ ಯಶವಂತ್ ದೇವಾಡಿಗರ್ ಅವರು ಇವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧಾರ್ಮಿಕ ಮುಂದಾಳು, ಕೋಟಿ ಶಿವಪಂಚಾಕ್ಷರಿ ನಾಮಜಪ ಯಜ್ಞ ಸಮಿತಿಯ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು ಇವರನ್ನ. ನಮ್ಮ ಜೊತೆಗಿರುವಂತಹ ಶ್ರೀ ಬಿ ರವೀಂದ್ರನಾಥ ರೈ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ, ಇವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಿಲಕ್ ದೇವಾಡಿಗರ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ ರೈ, ಬಂಧುಗಳಿಗೆ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. ಶ್ರೀ ಬಿ ರವೀಂದ್ರನಾಥ ರೈ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ದೀನಮಣಿ ರಾವ್, ಕಂಪ್ಯೂಟರ್ ವಿಜ್ಞಾನ ಸಂಶೋಧನಾ ಪದವೀಧರರು ಹಾಗೂ ಸ್ಥಾಪಕರು, ಓಜಸ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ಮಮತಾ ಬಳ್ಳಾಲ್ ರವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ದೀನಮಣಿ ರಾವ್, ಕಂಪ್ಯೂಟರ್ ವಿಜ್ಞಾನ ಸಂಶೋಧನಾ ಪದವೀಧರು ಹಾಗೂ ಸ್ಥಾಪಕರು, ಓಜಾಸ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಶ್ರೀಮತಿ ದೀನಮಣಿ ರಾವ್ ಇವರನ್ನ. ಶ್ರೀ ದಿಲ್ರಾಜ್ ಆಳ್ವಾ ಅಧ್ಯಕ್ಷರು ಶ್ರೀ ಮಂಗಳಾದೇವಿ ಸೇವಾ ಸಮಿತಿ ಮಂಗಳೂರು ಇವರನ್ನು ಕೂಡ ನಮ್ಮ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಅಮರ್ನಾಥ್ ಮಾಡೂರು ಇವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ವಚ್ಛ ಭಾರತದ ಕಲ್ಪನೆಗೆ ಮಂಗಳೂರಿನಲ್ಲಿ ಕಾರ್ಯಕಲ್ಪವನ್ನು ಹಾಕಿಕೊಟ್ಟಂತ ಒಬ್ಬರಲ್ಲಿ ಒಬ್ಬರು ಶ್ರೀ ದಿಲ್ರಾಜ್ ಆಳ್ವಾ ಅಧ್ಯಕ್ಷರು ಶ್ರೀ ಮಂಗಳಾದೇವಿ ಸೇವಾ ಸಮಿತಿ ಮಂಗಳೂರು ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಪ್ರಶಾಂತ್ ಕುಮಾರ್ ಬಿವಿ ಮಾಲಕರು ಪಂಚಮಿ ಗ್ಯಾಸ್ ಏಜೆನ್ಸಿ ಇವರು ನಮ್ಮೊಂದಿಗೆ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಜಯರಾಮ್ ರವರು ಹೂಗು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪಂಚಮಿ ಗ್ಯಾಸ್ ಏಜೆನ್ಸಿ ಇದರ ಮಾಲಕರಾದಂತಹ ಶ್ರೀ ಪ್ರಶಾಂತ್ ಕುಮಾರ್ ಬಿವಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಶ್ರೀ ಪ್ರಶಾಂತ್ ಕುಮಾರ್ ಬಿವಿ ಇವರನ್ನ. ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇಲ್ಲಿಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಮತಿ ಬೇಬಿ ಎಂ ಇವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರವೀಣ್ ಸೋಮೇಶ್ವರ ಶಿವಭಕ್ತ ವೃಂದ ರಿಜಿಸ್ಟರ್ಡ್ ಸೋಮೇಶ್ವರ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ವಿವೇಕ್ ಭಕ್ತ ಇವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ಇದರ ಅಧ್ಯಕ್ಷರು ಶ್ರೀಮತಿ ಪುಷ್ಪ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಮತಿ ಉಷಾ ಭಾಸ್ಕರ್ ರವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಂದಿರುವ ಎಲ್ಲ ಗಣ್ಯರನ್ನ ಸ್ವಾಗತ ಮಾಡಿದಂತ ಹರಿಪ್ರಸಾದ್ ಸೋಮೇಶ್ವರ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಮುಂದಕ್ಕೆ ಇದೀಗ ದೀಪ ಪ್ರಜ್ವಲನೆಯ ಮುಖಾಂತರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶುಭ ಸಂದರ್ಭದಲ್ಲಿ ಶಿವಭಕ್ತ ವೃಂದ ರಿಜಿಸ್ಟರ್ಡ್ ಸೋಮೇಶ್ವರ ಮತ್ತು ಶ್ರೀ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ಇವರ ಸಹಭಾಗಿತ್ವದಲ್ಲಿ 16ನೇ ವರ್ಷದ ಗೂಡು ದೀಪ ಸ್ಪರ್ಧೆಯ ಸಭಾ ಕಾರ್ಯಕ್ರಮ ಇದೀಗ ಉದ್ಘಾಟನೆಗೊಳ್ಳುತ್ತಾ ಇದೆ. ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತಷ್ಟು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಪುಣ್ಯದ ವೇದಿಕೆಯಲ್ಲಿ ನಡೆಯಲಿ ಅನ್ನುವಂತಹ ಸದಾಶಯದೊಂದಿಗೆ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯ ಮುಖಾಂತರ ಗಣ್ಯ ಅತಿಥಿಗಳು ಆರಂಭ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿ ಮುನ್ನಡೆಯಲ್ಲಿ ದೀಪವು ಬೆಳಗಿದಂತೆ ಸುತ್ತ ಬೆಳಕನ್ನ ಈ ಸಂಸ್ಥೆಗಳು ನೀಡಲಿ ಅನ್ನುವಂಥ ಸದಾಶಯದೊಂದಿಗೆ ಮತ್ತಷ್ಟು ಮಗದಷ್ಟು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿ ಅನ್ನುವಂಥ ಸದಾಶಯದೊಂದಿಗೆ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ವಿವಿಧ ರಂಗಗಳ ಗಣ್ಯರು ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈ ವೇದಿಕೆಯಲ್ಲಿ ಉದ್ಘಾಟನೆಯನ್ನ ಕಾಣ್ತಾ ಇದೆ. 16 ವರ್ಷಗಳಲ್ಲಿ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮುನ್ನೆಲೆಯಲ್ಲಿದ್ದುಕೊಂಡು ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರುವಂತಹ ಶಿವಭಕ್ತ ವೃಂದ ರಿಜಿಸ್ಟರ್ಡ್ ಸೋಮೇಶ್ವರ ಶ್ರೀ ಸೋಮನಾಥ ಭಜನಾ ಮಂಡಳಿ ಇಂದು 16ನೇ ವರ್ಷದ ಗೂಡು ದೀಪ ಸ್ಪರ್ಧೆಯ ಶುಭ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಗಳು ನಡೆಯಲಿ ಅನ್ನುವಂತ ಸದಾಶಯದೊಂದಿಗೆ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಡಾಕ್ಟರ್ ಸುರೇಶ್ ನೆಗಳಗುಳಿ ಇವರಿಂದ ಉದ್ಘಾಟನೆಯ ಮಾತು. ಇಂದಿನ ಈ ಒಂದು ಹೊಂಬೆಳಕಿನ ಮಧ್ಯದಲ್ಲಿ ಸ್ವರಗಳ ಒಂದು ಕಲರವದಲ್ಲಿ ಮಿಂದೆದ್ದು ಇದೀಗ ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಆತ್ಮೀಯ ಅರುಣ್ ಉಳ್ಳಾಲ್ ಅವರೇ, ಹಾಗೆಯೇ ಸುರೇಶ್ ಭಟ್ನಾಗರ್ ಅವರೇ, ರವೀಂದ್ರನಾಥ ರೈ ಅವರೇ, ದಿನಮಣಿ ರಾವ್ ಅವರಾಗಿ ಪರಿಚಯ ಮಾಡಿಸಿಕೊಂಡ್ರು. ಮೊದಲೇ ನಾವು ಮಾತಾಡಿದ್ದೆವು. ದಿಲ್ರಾಜ್ ಆಳ್ವರವರೇ, ಪ್ರಶಾಂತ್ ಕುಮಾರ್ ಅವರೇ, ಹಾಗೂ ಶ್ರೀಮತಿ ಬೇಬಿ ಅವರೇ, ಹಾಗೂ ಸಂತೋಷ್ ಕುಮಾರ್ ಅವರೇ, ಪ್ರವೀಣ್ ಶೆಟ್ರೆ, ಪುಷ್ಪಾರವರೇ ಮತ್ತು ಆತ್ಮೀಯ ಹರಿಪ್ರಸಾದ್ರೇ. ಪ್ರಾಯಶಃ ಉದ್ಘಾಟನೆ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಹೆಚ್ಚು ಮಾತನಾಡುವ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಆದರೂ ನಾನು ಎಂದಿನಂತೆ ಆರಂಭಿಸ್ತಾ ಒಂದು ನನ್ನ ಮುಕ್ತಕದಿಂದ ಆರಂಭ ಮಾಡ್ತೇನೆ.
ಯಾಕಂದರೆ ಇಂದಿನ ಈ ಕಾರ್ಯಕ್ರಮಕ್ಕೆ ಹೊಂದಿಕೆ ಆಗುವಂತೆ ಹೇಳುವಂಥ ವಿಷಯ ಇದು. ಉರಿಸುತ್ತಲಿ ಹಣತೆಗಳ ಹರಿಸುತ್ತಲಿ ಬೆಳಕನ್ನು ಪೊರೆವ ದೇವನ ಭಜಿಸು ಬಕುತಿಯಿಂದ. ಉರಿಸುತ್ತಲಿ ಹಣತೆಗಳ ಹರಿಸುತ್ತಲಿ ಬೆಳಕನ್ನು ಪೊರೆವ ದೇವನ ಭಜಿಸು ಬಕುತಿಯಿಂದ. ಮರೆಯದಿರು ಭಗವಂತ ಹರಸುವನು ನಿಕ್ಕುವದಿ, ಇರಲು ನಂಬುಗೆ ತಿಳಿಯೋ ಧೀರತಮ್ಮ. ಇರಲು ನಂಬುಗೆ ತಿಳಿಯೋ ಧೀರತಮ್ಮ. ಬರಿಯ ನಾಟಕವಲ್ಲ ಕೊರಗು ತುಂಬಿದ ಸಮಯ, ಬರಿಯ ನಾಟಕವಲ್ಲ ಕೊರಗು ತುಂಬಿದ ಸಮಯ. ಹರಕೆಯನ್ನು ಬೇಡುತ್ತಲಿ ದೇವನಲ್ಲಿ, ಹರಕೆಯನ್ನು ಬೇಡುತ್ತಲಿ ದೇವನಲ್ಲಿ. ಇರಬೇಕು ಏಕಾಗ್ರ ರೀತಿಯಲ್ಲಿ ಭಜಿಸುತ್ತಲಿ ಹರನನ್ನು ಮನದಣಿಯೇ ಧೀರತಮ್ಮ. ಒಂದು ಈ ರೀತಿಯ ಕಾರ್ಯಕ್ರಮಗಳು ಒಂದು ವಿವಿಧ ಸಂಸ್ಕೃತಿಗಳನ್ನು ಹೊಂದಿದಂಥವುಗಳು. ಸಾಮಾಜಿಕವಾಗಿ ಸಮಾಜದಲ್ಲಿ ಹಬ್ಬಗಳು ಯಾಕಾದರೂ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಇಲ್ಲಿ ಸ್ವಲ್ಪ ಆಗ ದೇವಸ್ಥಾನದ ಗಂಟೆಗಳು, ಶಂಖಗಳು, ವಾದ್ಯಗಳು ಮೊಳಗಿದವು. ಮತ್ತೊಂದು ಸ್ವಲ್ಪ ಹೊತ್ತಿನಲ್ಲಿ ತಿರುವಾದಿರ ನರ್ತನವಾಯಿತು. ಅನಂತರ ಪುಟಾಣಿಗಳ ಇತರ ಭರತನಾಟ್ಯಗಳಾದವು. ಜೊತೆಗೆ ಕಣ್ಣು ಕುಕ್ಕುವ ವಿವಿಧ ಪ್ರಕಾರದ ಗೂಡು ದೀಪಗಳು ಮೆರೆದವು. ಯಾಕೆ ಇದೆಲ್ಲ? ಒಂದು ಏಕತೆ ಮತ್ತು ಒಗ್ಗಟ್ಟು. ಎಲ್ಲರೂ ಒಂದಾಗಬೇಕು, ಏಕತೆಯಿಂದ ಇರಬೇಕು. ಸಾಮಾಜಿಕವಾಗಿ ನಾವು ಏನು ವಿಭಿನ್ನವಾಗಿರಬಾರದು. ರಡ್ಡತ್ತು ಒಂಜಿ ಅಂತ ಹೇಳಿದಾಗೆ ಎಲ್ಲ ಎರಡೆಲ್ಲ ಒಂದಾಗಿರಬೇಕು. ಸಮುದಾಯ ಬಾಂಧವ್ಯ, ಸಾಮಾಜಿಕ ಒಗ್ಗಟ್ಟು ಇತ್ಯಾದಿಗಳನ್ನು ಬೆಳೆಸುವುದು, ಸಾಂಸ್ಕೃತಿಕ ಪರಂಪರೆ ಮತ್ತು ಸಂಪ್ರದಾಯಗಳನ್ನು ಸಂರಕ್ಷಿಸುವಂಥದ್ದು. ನಶಿಸಿ ಹೋಗಬಾರದು. ಯಾವುದೇ ಸಂಪ್ರದಾಯಗಳಿರ್ಬೋದು, ಕಟ್ಟುಕಟ್ಟಳೆಗಳಿರ್ಬೋದು, ಅವುಗಳು ನಶಿಸಿ ಹೋಗಬಾರದು. ಅದಕ್ಕಾಗಿ ಏನು ಒಂದಷ್ಟು ದಾರಿಗಳು ಬೇಕು. ಹೇಗೆ ಸೆಳೆಯುವುದು, ಮನಸೆಳೆಯುವುದು, ಸಂಗೀತ, ಕಲೆ ಇತ್ಯಾದಿಗಳನ್ನು ಸಂರಕ್ಷಿಸುವಂಥದ್ದು. ಭವಿಷ್ಯದಂಥ ಈ ನಮ್ಮ ಪೀಳಿಗೆ ಏನಿದೆ ಅದು ಎಲ್ಲವನ್ನು ಮರೆಯಬಾರದು ಅಂತೇಳಿ ಸಾಂಸ್ಕೃತಿಕ ಮೌಲ್ಯಗಳನ್ನು ಅವರ ಮೆದುಳಿನೊಳಗೆ ತುರುಕುವಂಥದ್ದು. ವೈವಿಧ್ಯಮಯವಾದ ಆಚರಣೆಗಳು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಅವುಗಳ ತಿಳುವಳಿಕೆಯನ್ನು ಜನತೆಗೆ ಒದಗಿಸುವುದು, ರಾಷ್ಟ್ರೀಯ ಹೆಮ್ಮೆಯನ್ನು ಗುರುತಿಸುವಂಥದ್ದು. ಈಗ ನಾವು ಬೇರೆ ಬೇರೆ ರೀತಿಯ ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಿಲ್ಲ ಅಂದರೆ ಅದು ಅಲ್ಲಿಗೆ ಕೊಳೆತು ಹೋಗ್ತದೆ. ಆಮೇಲೆ ಅದು ಪುನಃ ಸಿಗದ ಒಂದು ವಿಚಾರದಂತೆ, ತಿಂಡಿಯಂತೆ ಆಗಿ ಅಲ್ಲಿಗೆ ನಶಿಸಿ ಹೋಗುತ್ತದೆ. ಎಷ್ಟೋ ವಿಷಯಗಳು ಹಾಗೆ ಆದದ್ದು ಇದೆ, ಆಗಲು ನಾವು ಬಿಡಬಾರದು ಅಷ್ಟೇ. ಹಾಗೆ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ನಾವು ಮಾನಸಿಕ ಒತ್ತಡ, ಮನುಷ್ಯನಿಗಿರುವ ಒತ್ತಡಗಳು, ಖಿನ್ನತೆಗಳು ಈಗಿನ ಈ ಯುಗದಲ್ಲಿ, ಈ ನಮ್ಮ ಏನು ಯಾಂತ್ರಿಕ ಯುಗದಲ್ಲಿ ಆದಷ್ಟು ಬಹಳಷ್ಟು ನೆಮ್ಮದಿಯ ಒಂದು ಕೊರತೆ ಉಂಟಾಗ್ತದೆ. ಅದನ್ನು ಸಮಗಟ್ಟಲಿಕ್ಕೆ ಸಹ ಈ ರೀತಿಯ ಪರ್ವಗಳು ಜೀವನ ನೈರ್ಮಲ್ಯಕ್ಕೆ, ಮಾನಸಿಕ ನೈರ್ಮಲ್ಯಕ್ಕೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೇಯತೆ ಅನ್ನುವಂತೆ ಒಂದು ಪ್ರಸನ್ನತೆಯನ್ನು ಕೊಡುವಲ್ಲಿ ಆಗುವಂಥದ್ದು. ಆಧ್ಯಾತ್ಮಿಕವಾಗಿ ದೈವಿಕ ಶಕ್ತಿ, ದೈವಿಕವಾದಂಥ ಒಂದು ಏನು ನಂಬುಗೆಗಳು ಮತ್ತು ಶ್ರದ್ಧೆಗಳು ಇಂಥವುಗಳು ಇಲ್ಲವಾದರೆ ನಿಧಾನಕ್ಕೆ ಏನಾಗ್ತದೆ ಅಂದರೆ ನಮ್ಮದು ಆ ದೈವಿಕ ಭಕ್ತಿ ಪರಂಪರೆಯೇ ಅಡಿಸಿ ಹೋಗ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಆ ರೀತಿ ಆಗುವುದು ಉಂಟು. ಈ ನಿಗ್ಲೆಕ್ಟ್ ಮಾಡೋದು ಅಂತ ಹೇಳ್ತೇವೆ. ಆ ಕಾರಣದಿಂದ ಹಾಗೆ ಆಗಬಾರದು ಅಂತೇಳಿಯೇ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತ ನಾನು ಅಂದುಕೊಳ್ತೇನೆ. ಹಾಗೆಯೇ ಶೈಕ್ಷಣಿಕವಾಗಿ ಸಹ ಒಂದಷ್ಟು ಮೌಲ್ಯಗಳನ್ನು ಹೊಂದಿದಂತಹ ಒಂದು ಕಾರ್ಯಕ್ರಮಗಳು ಈ ರೀತಿ ಆಗಬೇಕು, ಅಲ್ಲಲ್ಲೇ ಆಗಬೇಕು, ಪ್ರತಿ ಪ್ರದೇಶಗಳಲ್ಲಿ ಆಗಬೇಕು. ಹಾಗಿದ್ದಾಗ ನಮ್ಮ ಧರ್ಮ ಉಳಿಯುತ್ತದೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹ. ನಾವು ನಮ್ಮ ಧರ್ಮವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಸತ್ರು ತೊಂದರೆ ಇಲ್ಲ, ನನ್ನ ಧರ್ಮವನ್ನು ಬಿಡಲಾರೆ.
ಶ್ರದ್ಧೆಯಿಂದ ಇರಬೇಕು. ಆ ಶ್ರದ್ಧೆ ಇದ್ದಾಗ, ಧರ್ಮಶ್ರದ್ಧೆ ಇದ್ದಾಗ ಧರ್ಮದ ಸಾರ ನಮ್ಮ ತಲೆಯೊಳಗೆ, ನಮ್ಮ ಎದೆಯೊಳಗೆ ಹೋಗುತ್ತದೆ. ಹಾಗೆಯೇ ಸರ್ವಧರ್ಮ ಸಮಾನತೆಯನ್ನು ಹೊಂದಿರುವಂಥದ್ದು. ಸರ್ವಧರ್ಮಗಳು, ನಾವು ಇಲ್ಲಿ ಕೇವಲ ಹಿಂದೂ ಧರ್ಮ ಅಂತಲ್ಲ, ಸರ್ವಧರ್ಮಗಳನ್ನು ಸೆಳೆಯುವುದಕ್ಕಾಗಿ ಏಕೋ ವಿಷ್ಣು ಸರ್ವಭೂತಾನಾಂ ಪರೋ ಹ್ಯಾತ್ಮ ಸರ್ವಭೂತಾನಾಂ ಅಂತ ಹೇಳುವ ಹಾಗೆ ಎಲ್ಲ ಜೀವಿಗಳಲ್ಲೂ ವಿಷ್ಣುವನ್ನು ಕಾಣುವಂಥದ್ದು, ಎಲ್ಲ ಜೀವಿಗಳಲ್ಲೂ ಎಲ್ಲರ ಅಂತರಾತ್ಮ ಒಂದೇ ಅನ್ನುವಂಥ ಭಾವ. ಯಾಕಂದರೆ ನಾವು ಹೇಳುವಾಗೆ ವೈದ್ಯನಾಗಿ ಎಲ್ಲರ ರಕ್ತವೂ ಕೆಂಪೆ, ಎಲ್ಲರ ರಕ್ತವೂ ನಾವು ಏನು ಚುಚ್ಚಿದರೆ ಕೆಂಪೆ ಬರ್ತದೆ, ಯಾರದ್ದೂ ವ್ಯತ್ಯಾಸ ಬರುವುದಿಲ್ಲ. ಹಾಗಾದರೆ ನಮ್ಮ ದಿನಚರಿಗಳು, ನಡವಳಿಕೆಗಳು ಮಾತ್ರ ಬೇರೆ ಬೇರೆ ಆಗಿರ್ತವೆ. ಆದ್ದರಿಂದಲೇ ನಾವು ಏನು ಮಾಡಬೇಕು, ಸರ್ವೇ ಭವಂತು ಸುಖಿನಃ ಸರ್ವ ಸಂತು ನಿರಾಮಯ ಅನ್ನುವಂಥ ಒಂದು ತತ್ವವನ್ನು ಅಳವಡಿಸಿದಾಗ ನಾವು, ಅದು ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಅಥವಾ ಕಾರ್ನವಲ್ ಇರ್ಬೋದು, ಅಥವಾ ಈದ್ ಅಲ್ ಫಿತರ್ ಇರ್ಬೋದು, ಅಥವಾ ವಿದೇಶದ ಥ್ಯಾಂಕ್ ಲಿವಿಂಗ್ ಇರ್ಬೋದು, ಲೋಯಿ ಕ್ರಾತಾಂಗ್ ಇರ್ಬೋದು, ಎಲ್ಲವೂ ಇದೇ ರೀತಿಯ ಹಬ್ಬಗಳಾಗಿ ಆಚರಿಸಲ್ಪಟ್ಟಾಗ ಜನರನ್ನು ಒಟ್ಟುಗೂಡಿಸುವಂಥದ್ದು, ಸಾಂಸ್ಕೃತಿಕ ತಿಳುವಳಿಕೆಯನ್ನು ಉತ್ತೇಜಿಸುವಂಥದ್ದು ಮತ್ತು ಮಾನವ ಸಂಪರ್ಕ, ಸಮುದಾಯ ನಿರ್ಮಾಣ ಮತ್ತು ವೈಯಕ್ತಿಕ ಬೆಳವಣಿಗೆಗಳು ಹೆಚ್ಚಾಗುವಂಥದ್ದು ಆಗ್ತದೆ. ಅಂಥದ್ದಕ್ಕೆ ಹೆಚ್ಚು ಹೆಚ್ಚು ಪ್ರೇರಣೆ ಕೊಡಲಿಕ್ಕೆ ಈ ರೀತಿಯ ಸ್ಪರ್ಧೆಗಳು. ಈ ಗೂಡು ದೀಪ ಇರ್ಬೋದು, ಇವತ್ತು ಗೂಡು ದೀಪ ಸ್ಪರ್ಧೆ ಮಾಡಿರಿ. ಆ ದೀಪ ಯಾಕೆ? ಒಂದು ಬೆಳಗುವಿಕೆಯನ್ನು ತೋರಿಸಲಿಕ್ಕೆ. ಆ ಬೆಳಗಿದಾಗ ಏನಾಗ್ತದೆ, ಬೆಳಗುವ ಆಸೆಯು ಅಂತ ನಾವು ಹೇಳ್ತೇವೆ. ಬೆಳಗುವ ಆಸೆಗೆ ಒಂದಷ್ಟು ಫಸಲು ಸಿಗ್ತದೆ. ಹಾಗೆಯೇ ಎಲ್ಲ ವಯಸ್ಸಿನವರಿಗೂ ಕೂಡ ಕೌಶಲ್ಯವನ್ನು ಆಸ್ವಾದಿಸುವಂಥ ಒಂದು ಭಾಗ್ಯ ಬರ್ತದೆ. ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸ್ತದೆ, ಹಬ್ಬದ ಉತ್ಸಾಹ ಮತ್ತು ಆಚರಣೆಗಳನ್ನು ಹೆಚ್ಚಿಸ್ತವೆ. ಇದರಿಂದಾಗಿ ಏನಾಗ್ತದೆ ಅಂದರೆ ಒಂದು ನೆಮ್ಮದಿ ಮತ್ತು ನಾವೆಲ್ಲ ಒಂದು ಅನ್ನುವಂಥ ಭಾವ. ಅತತ್ವಾಭಿನಿವೇಶ ಅಂತ ಇದೆ. ಅತತ್ವಾಭಿನಿವೇಶ ಅಂದರೆ ನಮಗೆಲ್ಲವೂ ಕೆಟ್ಟದಾಗಿ ಕಾಣುವಂಥದ್ದು, ಇನ್ನು ನೆಗೆಟಿವ್ ಫೀಲಿಂಗ್ಸ್, ನಾವು ಬೇಡದ್ದಾಗೆ ಥಿಂಕ್ ಮಾಡೋದು. ಅಂಥದ್ದನ್ನೆಲ್ಲ ದೂರ ಮಾಡಲಿಕ್ಕೆ ಒಂಥರ ಮೆಡಿಟೇಟಿವ್ ಅಥವಾ ಧ್ಯಾನಾಸಕ್ತನಾಗುವ, ಧ್ಯಾನ ಯೋಗಿಯಾಗಿ ಇರುವಂತಹ ಒಂದು ಪದ್ಧತಿಯನ್ನು ಉಳಿಸಿಕೊಳ್ಬೇಕಾದ್ರೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದಾಗ ನಾವು ಸದಾಕಾಲ ಒಂದು ಉತ್ತಮವಾದಂತಹ ಹೃದಯವಂತರಾಗಿ ಬಾಳಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಆಯುಸ್ಸು ಹೆಚ್ಚಾಗ್ತದೆ. ಈಗೊಂದು 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಉಂಟು, 30 ವರ್ಷಕ್ಕೆ ಡಯಾಬಿಟಿಸ್ ಬರ್ತಾ ಉಂಟು, 35 ವರ್ಷಕ್ಕೆ ಕೊಲೆಸ್ಟ್ರಾಲ್ ಬರ್ತಾ ಉಂಟು. ಮೊದಲು 100 ವರ್ಷದವರೆಗೂ ಏನೂ ಆಗ್ತಾ ಇರಲಿಲ್ಲ. ಅದುವೇ ವ್ಯತ್ಯಾಸ. ಪದ್ಧತಿಗಳು, ಜೀವನ ಕ್ರಮಗಳು, ನಂಬಿಕೆಗಳು ಇತ್ಯಾದಿಗಳು. ಇದಕ್ಕೆಲ್ಲ ಕಾರಣ ಏನು? ಪಾಶ್ಚಾತ್ಯರೊಡನೆ ನಾವು ಅನುಕರಿಸುತ್ತಾ ಇಂದಿನ ಈ ಯಾಂತ್ರಿಕ ಯುಗದಲ್ಲಿ ಯಂತ್ರವನ್ನು ನಾವು ಹೆಚ್ಚು ನಂಬುತ್ತಾ ಹೋಗುವುದು. ತಂತ್ರವನ್ನು ನಂಬುವುದಿಲ್ಲ, ಮಂತ್ರವನ್ನು ನಂಬುವುದಿಲ್ಲ, ಓಂಕಾರವನ್ನು ನಂಬುವುದಿಲ್ಲ. ಅದರ ಬದಲು ನಾವು ಅಹಂಕಾರವನ್ನು ನಂಬ್ತೇವೆ. ಹಾಗಾಗಿಯೇ ಇದೆಲ್ಲವನ್ನು ಹೋಗಲಾಡಿಸಲು ಈ ರೀತಿಯ ಕಾರ್ಯಕ್ರಮಗಳು, ಪ್ರಾಯಶಃ ಈ ಶಿವಭಕ್ತ ವೃಂದ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇನ್ನಷ್ಟು ಜನರಿಗೆ ಸಂಸ್ಕಾರವನ್ನು ಒದಗಿಸುವತ್ತ, ಸಾತ್ವಿಕ, ಸತ್ವ, ರಜ ಮತ್ತು ತಮ ಅಂತ 3 ಗುಣಗಳಿದೆ. ಅದರಲ್ಲಿ ಸಾತ್ವಿಕ ಗುಣಕ್ಕೆ ತಾಗಿದಂಥದ್ದು ಅಥವಾ ಅದರಷ್ಟು ಬೆಲೆ ಬಾಳುವಂಥದ್ದು ಯಾವುದೇ ಇಲ್ಲ. ಹಾಗಾಗಿಯೇ ಸತ್ವಗುಣ ವೃದ್ಧಿಗಾಗಿ ಈ ರೀತಿಯ ಕಾರ್ಯಕ್ರಮಗಳು ನಡೆಯಲಿ. ಇಂದು ಮಾಡಿದ ಈ ಕಾರ್ಯಕ್ರಮವನ್ನು ಮುದದಿಂದ ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಜತೆ ಸೇರಿ ಉದ್ಘಾಟಿಸಿದ್ದೇವೆ. ಈ ಉದ್ಘಾಟನೆ, ಈ ಉರಿಯುವ ದೀಪ, ಈ ಹಣತೆ ಇದು ಸದಾ ಬೆಳಗಲಿ ಜಗವೊಂದು ಎನ್ನುತ್ತಾ ಒಂದು ಮುಕ್ತಕದೊಂದಿಗೆ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಮರೆಯದಿರು ಬಹುಚಿಕ್ಕ ಪದವು ಓಂಕಾರ. ಓಂಕಾರ ಮರೆಯದಿರು ಬಹುಚಿಕ್ಕ ಪದವು ಓಂಕಾರ. ಇರಲು ನಾಲಿಗೆಯಲ್ಲಿ ಬಹಳ ಸಹಕಾರ. ಇರಲು ನಾಲಿಗೆಯಲ್ಲಿ ಬಹಳ ಸಹಕಾರ. ಬರಲು ಸೊಗಸಿನ ನಾಳೆ ಕೊಡುವುದದು ಶಕ್ತಿ. ಬರಲು ಸೊಗಸಿನ ನಾಳೆ ಕೊಡುವುದದು ಶಕ್ತಿ. ಪೊರೆವ ಶಿವನಿಗೆ ಸಾಕು, ಸೋಮೇಶ್ವರನಿಗೆ ಬಳಸಲಿ ಯುಕ್ತಿ. ಸಾನ್ನಿಧ್ಯದಲ್ಲಿರುವ ಎಲ್ಲ ದೇವರುಗಳ ದೈವಿಕ ಶಕ್ತಿಗಳಿಗೆ ನಾನು ಶಿರಬಾಗ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾದಿ ಗಣ್ಯರಿಗೆ ಕೂಡ ವಂದಿಸ್ತಾ, ಹಾಗೆ ಇಲ್ಲಿ ನೆರೆದಿರುವ ಭಕ್ತ ಸಮೂಹಕ್ಕೆ ಕೂಡ
ದೀಪಾವಳಿ ಮುಗ್ದಿದ್ರೆ ಅದರ ಶುಭಾಶಯಗಳು, ಅದರ ಸಂಭ್ರಮಾಚರಣೆ ನಾವು ತಿಂಗಳುದ್ದಕ್ಕೆ ಕೂಡ ಸಂತೋಷದಿಂದ ಆಚರಿಸ್ತೇವೆ. ಆ ಶುಭಾಶಯಗಳನ್ನು ತಮ್ಮೊಂದಿಗೆ ಹಂಚಲಿಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾನಿವತ್ತು ದೇವಸ್ಥಾನಕ್ಕೆ ಬಂದಾಗ ನನಗೆ ತುಂಬ ಖುಷಿಯಾಯಿತು. ಅಂದರೆ ಹೇಳಿದರೆ, ಒಂದು ಉಡುಗೆ ತೊಡುಗೆ, ಇಲ್ಲಿನ ಭಕ್ತವರಿಂದ ಹಾಕಿಕೊಂಡಂತಹ ಉಡುಗೆ ತೊಡುಗೆ, ಆ ನಮ್ಮ ನೃತ್ಯ, ಮಹಿಳಾ ಮಂಡಳಿಯವರು ಪ್ರದರ್ಶನ ಮಾಡಿದಂತಹ ಸುಂದರವಾದ ನೃತ್ಯ, ಹಾಗೆಯೇ ನಮ್ಮ ವೇದಿಕೆಯಲ್ಲಿ ನಮ್ಮ ಪುಟಾಣಿ ಮಕ್ಕಳು ಆಡಿದಂತಹ ನರ್ತಿಸಿದಂತಹ ಭರತನಾಟ್ಯ ಆಗಿರ್ಬೋದು, ಕೃಷ್ಣ ಗೋಪಿಕಾ ಸ್ತ್ರೀಯರ ಒಂದು ನೃತ್ಯದ ಸನ್ನಿವೇಶ ಆಗಿರ್ಬೋದು, ಎಲ್ಲವನ್ನು ನೋಡುವಾಗ ತುಂಬ ಸಂತೋಷ ಆಯಿತು. ಏನಂತೇಳಿದರೆ, ನನಗೇನೋ ಒಂದು ಕಡೆ ಒಂದು ಭಯ ಇತ್ತು. ಅಂದರೆ ಏನಪ್ಪ, ಕಾಲಕ್ರಮೇಣ ನಮ್ಮ ಈ ಸಂಸ್ಕೃತಿ ಸಂಪ್ರದಾಯ ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಹೋಗ್ತಾ ಇದೆ ಅಂತೇಳಿ ಒಂದು ನೋವು ನಮ್ಮನ್ನು ಬಾಧಿಸ್ತಾ ಇತ್ತು. ಆದರೆ ಇಲ್ಲಿ ಶಿವಭಕ್ತ ವೃಂದ ಸೋಮೇಶ್ವರ ಮತ್ತು ಶ್ರೀ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ, ಇಲ್ಲಿನ ಆಡಳಿತ ಮಂಡಳಿ, ಹಾಗೆ ಎಲ್ಲ ಭಕ್ತವೃಂದದವರು ಕೂಡ ಸಂತೋಷದಿಂದ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ನನಗೆ ಆಯ್ತು, ಇಲ್ಲ, ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯ ಏನಿದೆ ಖಂಡಿತ ಮರೆಯಾಗ್ತಾ ಇಲ್ಲ. ಇಂತಹ ಸಂಘಟನೆಗಳು, ದೇವಸ್ಥಾನಗಳ ಈ ಸಮಿತಿಗಳು ಅದನ್ನು ಪುನರುಜ್ಜೀವನಗೊಳಿಸಿ ಅದಕ್ಕೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಪ್ರೋತ್ಸಾಹ, ಹಾಗೆ ಭಕ್ತವೃಂದದ ಪ್ರೋತ್ಸಾಹ, ಇದೆಲ್ಲ ನೋಡುವಾಗ ನಮ್ಮ ಸಂಸ್ಕೃತಿ ಧರ್ಮ ಯಾವತ್ತೂ ಮರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಇದರ ಉನ್ನತಿ ಆಗ್ತಾನೇ ಇರ್ತದೆ. ಇದಕ್ಕೆ ಕಾರಣ ಅಂತ ಹೇಳಿದರೆ, ನೀವು ಇಲ್ಲಿ ಇಷ್ಟು ಜನ ಸೇರಿದ್ದೀರಿ, ಸಂತೋಷದಿಂದ ಈ ಸಂಭ್ರಮ ಕೂಟದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ರಿ. ಇಲ್ಲಿ ಮಕ್ಕಳು ಓಡಾಡುವ ಸಂದರ್ಭ ಎಲ್ಲ ನೋಡುವಾಗ ತುಂಬ ಖುಷಿಯಾಯಿತು. ಇವತ್ತಿನ ಈ ಗೂಡುದೀಪ ಸ್ಪರ್ಧೆಯನ್ನು ಸ್ಪೆಷಲಾಗಿ ಇವತ್ತು ನೀವು ಆಯೋಜಿಸಿದ್ದೀರಿ. ನಾವು ದೀಪಾವಳಿಯಲ್ಲಿ ಗೂಡುದೀಪವನ್ನು ಮಾಡ್ತೇವೆ. ಹಿಂದೆ ಏನು ಮಾಡ್ತಿದ್ರು ಅಂತೇಳಿ ಹೇಳಿದರೆ, ನಮ್ಮ ಎಲ್ಲ ಮನೆಗಳಲ್ಲಿ ಗೂಡುದೀಪವನ್ನು ನಾವೇ ತಯಾರಿಸ್ತಿದ್ದೆವು. ಅದು ತಯಾರಿಸು ಅಂತ ಹೇಳಿದ್ರೆ ಒಂದು ವಾರ, ಒಂದು ತಿಂಗಳು ನಾವು ಯೂಸ್ ಮಾಡ್ತಾ ಗೂಡುದೀಪ ಮಾಡಲಿಕ್ಕೆ ನಾವು ಆ ದಿನಗಳನ್ನು ನಾವು ಸಂತೋಷದಿಂದ ಅಲ್ಲಿ ಅನುಭವಿಸಿ ಇದನ್ನು ನಾವು ಗೂಡುದೀಪದ ಆಕಾರವನ್ನು ಮಾಡ್ತಿದ್ದೆವು. ಅಲ್ಲಿ ಅವರ ಒಂದು ಸೃಜನಶೀಲತೆ, ಆ ಕೌಶಲ್ಯ, ಅದರಲ್ಲಿ ಆ ಸೌಂದರ್ಯ ಏನಿದೆ ಅದು ಗೂಡುದೀಪದು ಎದ್ದು ಕಾಣ್ತಾ ಇತ್ತು. ಇತ್ತೀಚಿನ ದಿನಗಳೇನಂತ ಹೇಳಿದ್ರೆ, ಜನರಿಗೆ ಸಮಯ ಅವಕಾಶ ಇಲ್ಲ, ಮಕ್ಕಳು ನೆರೆಕರೆಯವರೊಟ್ಟು ಸೇರುವುದಿಲ್ಲ, ಸಂಘಟನೆ ಅಂತೇಳಿ ಹೇಳುವಾಗ ನಾವೆಲ್ಲೊಟ್ಟು ಸೇರುವುದಿಲ್ಲ. ನಮ್ಮ ಒಂದು ಯಾಂತ್ರಿಕ ಬದುಕಿನ ಮಧ್ಯದಲ್ಲಿ ನಾವು ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಮರೆಮಾಚ್ತಾ ಇದ್ದೇವೆ ಅನ್ನುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ಇಷ್ಟೊಂದು ಗೂಡುದೀಪಗಳನ್ನು ಚೆನ್ನಾಗಿ ಅದನ್ನು ತಯಾರಿಸಿಕೊಂಡು ಅದರ ಒಂದು ಪ್ರದರ್ಶನವನ್ನು ನೋಡುವಾಗ, ಇಲ್ಲ, ಆ ಕೌಶಲ್ಯ ಸೃಜನ ಕಲೆ ಏನಿದೆ ಅದು ಇನ್ನೂ ಕೂಡ ಜೀವಂತವಾಗಿದೆ. ನಮ್ಮ ಮಕ್ಕಳಲ್ಲಿ ಅದನ್ನು ನಾವು ಬೆಳೆಸಬೇಕಂತೇಳಿ ಈ ಸಂಘಟನೆಗಳು, ಸಮಿತಿಗಳು ಮುಂದೆ ಬರುವಾಗ ತುಂಬ ಸಂತೋಷ ಆಗ್ತಾ ಇದೆ. ನಾವು ಮುಂಚೆ ದೀಪಾವಳಿಯಲ್ಲಿ ಮನೆಗೆ ಹೋಗಿಕೊಂಡು ನಾವು ಗೂಡುದೀಪಗಳನ್ನು ನೋಡ್ತಾ ಇದ್ದೆವು. ಆ ಪಟಾಕಿಗಳನ್ನು ನೋಡೋದು, ಗೂಡುದೀಪ ನೋಡೋದು ತುಂಬ ಸಂಭ್ರಮ. ಇವತ್ತಿಗೆ ಕೂಡ ಈ ಗೂಡುದೀಪಗಳನ್ನು ನೋಡುವಾಗ ನಮ್ಮ ಹಳೆ ನೆನಪುಗಳೆಲ್ಲ ಬರ್ತದೆ. ಎಷ್ಟು ಸುಂದರವಾಗಿ ನಾವು ಮನೆಯಲ್ಲಿ ಅದನ್ನು ತಯಾರಿಸ್ತಿದ್ದೇವೆ ಅಂತೇಳಿ. ಇಂತಹ ನಮ್ಮ ಸಂಸ್ಕೃತಿ ಧರ್ಮ ಯಾವತ್ತೂ ಕೂಡ ಈ ಕಲೆ ಮರೆಯಾಗಬಾರ್ದು. ಇದು ಕಲೆ ನಮ್ಮಲ್ಲಿ, ನಮ್ಮ ಮುಂದಿನ ಮಕ್ಕಳಿಗೆ ಕೂಡ ಇದು ಬೆಳೀತಾ ಬರಬೇಕು. ಅದಕ್ಕೆ ನಾವು ಮನೆಯಲ್ಲಿ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಮಕ್ಕಳು ಒಂದು ಕಡೆ ಕಲಿತಾ ಹೋಗ್ತಾರೆ, ಅವರ ವಿದ್ಯೆ, ಅವರ ಔದ್ಯೋಗಿಕ ಕ್ಷೇತ್ರಕ್ಕೆ, ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇರ್ತೇವೆ. ಆದರೆ ಒಂದು ಕಡೆ ಮಕ್ಕಳಲ್ಲಿ ಆ ಹುದುಗಿರುವ ಈ ಸೃಜನಶೀಲತೆ, ಆ ಗೂಡುದೀಪ ತಯಾರಿಸುವಂಥ ಇದು ತುಂಬ, ಅದಕ್ಕೆ ನಾವು ಸಪೋರ್ಟ್ ಮಾಡಿದಾಗ ಆ ಕಲೆ ಕೂಡ ಜೊತೆಯಾಗಿ ಬೆಳೆಯುತ್ತಾ ಹೋಗ್ತದೆ. ಒಂದು ಕಡೆ ಮಕ್ಕಳಿಗೆ ಎಲ್ಲ ಮನರಂಜನೆ ಸಿಗ್ತದೆ, ಒಂದು ಕಡೆ ನಮ್ಮ ಸಂಪ್ರದಾಯ ಉಳಿತದೆ, ನಮ್ಮ ಸಂಸ್ಕೃತಿ ಉಳಿತದೆ, ನಮ್ಮ ಧಾರ್ಮಿಕ ಪ್ರಜ್ಞೆ ಕೂಡ ಮಕ್ಕಳಲ್ಲಿ ಅದು ಎದ್ದು ಬರ್ತದೆ. ಹಾಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂತ ಹೇಳಿದ್ರೆ ವೇದಿಕೆಯಲ್ಲಿ ಎಲ್ಲ ಉತ್ತಮ ವಾಗ್ಮಿಗಳಿದ್ದಾರೆ. ಅರುಣ್ ಉಳ್ಳಾಲ್ ಅವರು ಇದ್ದಾರೆ, ನಮ್ಮ ಕವಿಗಳು, ಈಗ ಸುರೇಶ್ ಸರ್ ಅವರು ಕೂಡ ಚೆನ್ನಾಗಿ ಮಾತನಾಡಿದರು. ನಮ್ಮ ಈ ಕಲೆ ನಮ್ಮಲ್ಲಿ ಬೆಳೆಸ್ಕೊಂಡು ಬರಲಿ, ಇಂತಹ ಸಮಿತಿಗಳು ಯಾವತ್ತೂ ಇದಕ್ಕೆ ಸಪೋರ್ಟ್ ಆಗಿ ನಿಂತು ಅವರ ಈ ಕೌಶಲ್ಯ ಕಲೆ, ಸೃಜನ ಕಲೆ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಇಂದಿನ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ಈ ಮಿತ್ರ ಮಂಡಳಿ, ಶಿವಭಕ್ತ ವೃಂದ, ಹಾಗೆ ಭಜನಾ ಮಂಡಳಿ ಇರ್ಬೋದು, ನಮ್ಮ ಸಮಿತಿ ಸೋಮೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಇರ್ಬೋದು, ಭಕ್ತವೃಂದರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾನು ಒಂದು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನೀವೆಲ್ಲರೂ ಕೂಡ ಭಕ್ತವೃಂದ ಕೂಡ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚು ಬರಬೇಕು. ನಮ್ಮ ಮಕ್ಕಳಲ್ಲಿ ಆ ಧಾರ್ಮಿಕ ಪ್ರಜ್ಞೆ ಮೂಡಬೇಕು. ನಮ್ಮ ಧರ್ಮ ಅಂದರೆ ಏನು,
ಪ್ರತಿಯೊಂದು ನಮ್ಮ ಧಾರ್ಮಿಕ ಇದರಲ್ಲಿ ಬರುವಂತಹ ಸನ್ನಿವೇಶಗಳು, ಇದು ಪೌರಾಣಿಕ ಸನ್ನಿವೇಶಗಳು ವೇದಿಕೆಯಲ್ಲಿ ಒಂದು ಪ್ರದರ್ಶನಗೊಂಡಾಗ ಮಕ್ಕಳು ಪ್ರಶ್ನೆ ಹಾಕಬೇಕು, ಅದಕ್ಕೆ ಉತ್ತರ ಕೊಡಬೇಕು, ನಮ್ಮ ಧರ್ಮವನ್ನು ನಾವು ಯಾವತ್ತೂ ಉಳಿಸಬೇಕು, ಬೆಳೆಸಬೇಕಂದ್ರೆ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಧನ್ಯವಾದಗಳು. ಮಕ್ಕಳಲ್ಲಿ ಧಾರ್ಮಿಕ ಪರಿಚಯನ್ನು ಬೆಳೆಸಬೇಕು ಅನ್ನುವಂಥ ಮಾತುಗಳನ್ನು ಆಡಿದ ಶ್ರೀಮತಿ ದೀನಮಣಿ ರಾವ್ ಇವರಿಗೆ ವಂದನೆಗಳನ್ನು. ಭಕ್ತವೃಂದ ಸೋಮೇಶ್ವರ ಬಕ್ಕ ಸೋಮನಾಥ ಭಜನೆ ಮಂಡಳಿ ಸೋಮೇಶ್ವರ ಇಂದೆತ್ತ ಒತ್ತಿಡ್ದು ಲಕ್ಷದೀಪದ ಸೋದ ಸಂದರ್ಭ ನಡಪುಣಂಚಿನ ಗೂಡು ದೀಪ ಸ್ಪರ್ಧೆ. ಈ ಗೂಡುಪಿದ ಸ್ಪರ್ಧೆಡು ಇನ್ನಿತ ಈ ಸುಂದರ ಕಾರ್ಯಕ್ರಮಡು ವೇದಿಕೆ ಅಡಿತ್ತಿನ ಡಾಕ್ಟರ್ ಅರುಣ್ ಉಲಾಲ್ರೆ, ಈ ದೇವಸ್ಥಾನದ ವ್ಯವಸ್ಥಾಪನಾ ಅಧ್ಯಕ್ಷರಾಯಿನ ರವಿನಾಥ್ ರಯ್ಯರೇ, ಅಂಚನೆ ಈ ಪೂರ ವೇದಿಕೆಡು ಪೂರೆಲ್ಲ ಉಲ್ಲೇರು ನನ್ನ ಪುದರ್ ಬಂಡ ಲೇಟ್ ಹಾಕೊಂಡು ಅಂಚ ಪೂರ ಅತಿಥಿ ಬಾಗಿಲ ಸೇರಿದಿನಂಚನ ಭಕ್ತಾಭಿಮಾನಿಗಳೇ ಸ್ಪರ್ಧಾಳುಗಳೇ ಸುರುಕಾದ ಏನು ಬತ್ತಿ ಬೆಟ್ಟಿಗೆನೆ ಗೂಡು ದೀಪನ ಪೂರ ತೂದಾನಾಗ ನಿಜವಾದಲ ಗೂಡು ದೀಪದ ಸಂಖ್ಯೆ ಕಮ್ಮಿ ಇತ್ತಂಡಲ್ಲ ಭಾರಿ ಇತ್ತಿನೇ ಇಟ್ಟು ಪೂರ ಎಡ್ಡೆ ರೀತಿಡು ಮಲ್ದೇರು ಅಕ್ಲೆಗೆ ಸುರುಕಾದ ಏನು ಅಭಿನಂದನೆ ಮಲ್ತೊಂದು. ದಡ್ಡೇಂಚಿನ ಪಂಡ ಯಾನು ಸೋಮನಾಥ ದೇವರನ್ನ ಒಂಜಿ ವಿಷಯ ಪನೋಡ ಹಾಕೊಂಡು ದಾಯಪನ್ನಾಗ ಸೋಮನಾಥ ದೇವರು ಪನ್ನಾಗ ನಂಗೆ ಇಡೀ ನಮ್ಮ ಗ್ರಾಮಗ ಒಂಜಿ ರಕ್ಷಣೆ ಮಲ್ಪನಂಚಿನ ದೇವರು ಒಂಜಿ 10-15 ವರ್ಷದ ದುಂಬು ರವಿಯಣ್ಣನ ನೇತೃತ್ವದ ಬ್ರಹ್ಮಕಲಶ ಆದಿತ್ತನು ಅಪ್ಪಾಗ ಎಂಕಲು ಪೂರ್ವ ಸಿದ್ಧತೆದ ಒಂಜಿ ಕಾರ್ಯಕ್ರಮ 6 ಏನನ್ನು ಸೋಮನಾಥ ದೇವರನ್ನ ಪಾರ್ಕಿಂಗ್ ವ್ಯವಸ್ಥೆಡು ಅವಳು ವ್ಯವಸ್ಥೆಗೆ ಏನನ್ನು ಪಾಡ್ದಿತ್ತೇರು ಎಂಕ ದೇವೇರ್ನ ಮುಲ್ತ ಕಾರ್ಯಕ್ರಮ ತೂಪುನಂಚಿನ ವ್ಯವಸ್ಥೆ ಇಚ್ಚಾಂಡು ಯಾನವಳು ರೋಡ್ ಸೈಡ್ ಪ್ರೌಢ ಶಿಕ್ಷಣವನ್ನು ಕಾರ್ಮೆಲ್ನಲ್ಲಿ, ಪದವಿ ಶಿಕ್ಷಣವನ್ನು ಮಂಗಳೂರಿನ ಕಾರ್ಶೀಟ್ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪಡೆದಿರ್ತಾರೆ. ಆನಂತರದಲ್ಲಿ ಪಾಠದ ಜೊತೆಯಲ್ಲಿ ತನ್ನ ಎಳೆಯ ವಯಸ್ಸಿನಲ್ಲಿ ಹಾಸ್ಯದ ಸ್ಕಿಟ್ಗಳನ್ನು ಸ್ವತಃ ಬರೆದು ನಟಿಸ್ತಾ ತನ್ನ 15ನೇ ವಯಸ್ಸಿನಲ್ಲಿ ಪ್ರಥಮ ಬಾರಿಗೆ ಯೂಟ್ಯೂಬ್ನಲ್ಲಿ ಎಂಚಿ ಕಾಮಿಡಿ ಮಾರೆ ಎನ್ನುವಂಥ ಹಾಸ್ಯ ಸಂಕಲನವನ್ನು ನಿರ್ದೇಶನ ಮಾಡಿರ್ತಾರೆ. ಸುಮಾರು 35ಕ್ಕೂ ಹೆಚ್ಚು ಆಲ್ಬಮ್ ಸಾಂಗ್ಗಳನ್ನು, ಅದೇ ರೀತಿಯಲ್ಲಿ ತುಳುನಾಡ ಕಂಬಳ, ಗರ್ವ ಅನ್ನುವಂಥ 1 ಗಂಟೆಗಳ ತುಳು ಟೆಲಿಫಿಲ್ಮ್ಗಳನ್ನು ನಿರ್ದೇಶನ ಮಾಡಿರ್ತಾರೆ. ಅನೇಕ ಚಲನಚಿತ್ರಗಳಲ್ಲಿ ನಿರ್ದೇಶಕರ ಜೊತೆಗೆ ಸಹಾಯಕ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿರ್ತಾರೆ. ಚಲನಚಿತ್ರವನ್ನು ಸಂಪೂರ್ಣವಾಗಿ ಅರಿತುಕೊಂಡು ನಿರ್ದೇಶನವನ್ನು ಮಾಡಿ ಅನರ್ಕಳಿ ಅನ್ನುವಂಥ ಚಲನಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ. ಶಿವಭಕ್ತ ವೃಂದದ ಸಕ್ರಿಯ ಸದಸ್ಯರಾಗಿ ಸೋಮನಾಥ ದೇವರ ವಾರ್ಷಿಕ ಜಾತ್ರಾ ಸಂದರ್ಭಗಳಲ್ಲಿ ಪ್ರತಿ ವರ್ಷವೂ ಇದೇ ವೇದಿಕೆಯಲ್ಲಿ ಪೌರಾಣಿಕ ನಾಟಕಗಳ ಪಾತ್ರಗಳನ್ನು ಮಾಡಿರುವಂಥ ಹರ್ಷಿತ್ ಸೋಮೇಶ್ವರ ಇಂದು ಇಡೀ ನಾಡಿನಲ್ಲಿ ಹೆಮ್ಮೆ ತರುವಂಥ ಕೆಲಸವನ್ನು ಮಾಡಿರ್ತಾರೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸೋಮನಾಥ ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ರಕ್ಷಿಸಿ ಸನ್ಮಂಗಳವನ್ನು ಉಂಟು ಮಾಡಲಿ ಅನ್ನುವಂಥ ಬೇಡುತ್ತಾ ಈ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಿವಭಕ್ತ ವೃಂದ, ರಿಜಿಸ್ಟರ್ಡ್ ಸೋಮೇಶ್ವರ, ಅದೇ ರೀತಿ ಸೋಮನಾಥ ಭಜನಾ ಮಂಡಳಿ ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಈ ಭಾಗದಲ್ಲಿ ಅತ್ಯದ್ಭುತ ಸಾಧನೆಯನ್ನು ಮಾಡಿ ಅನರ್ಕಳಿ ಅನ್ನುವಂತಹ ಚಿತ್ರವನ್ನ, ತುಳು ಚಿತ್ರವನ್ನ ನಿರ್ದೇಶನವನ್ನ ಮಾಡಿದಂತಹ ಖ್ಯಾತಿ ಹರ್ಷಿತ್ ಸೋಮೇಶ್ವರ ಇವರದ್ದು. ಅನೇಕ ಆಲ್ಬಮ್ ಸಾಂಗ್ಗಳನ್ನು ನಿರ್ದೇಶನವನ್ನ ಮಾಡಿ ಅನೇಕ ಚಲನಚಿತ್ರಗಳಿಗೆ ಸಹಾಯಕ ನಿರ್ದೇಶಕನಾಗಿ 25ನೇ ವರ್ಷದಲ್ಲಿಯೇ ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಖ್ಯಾತಿಯನ್ನು ಪಡೆದಂತ ಅನರ್ಕಳಿ ಚಿತ್ರದ ನಿರ್ದೇಶಕ ಹರ್ಷಿತ್ ಸೋಮೇಶ್ವರ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಮತ್ತಷ್ಟು ಮಗದಷ್ಟು ಚಲನಚಿತ್ರಗಳು ತಮ್ಮಿಂದ ಬರಲಿ ಅನ್ನುವಂತ ಸದಾಶಯ ನಮ್ಮದು. ಈ ವಿಶೇಷ ಗೌರವ ಅಭಿನಂದನೆಯನ್ನ ಹೇಳ್ತಾ ಇದ್ದೇವೆ ಹರ್ಷಿತ್ ಸೋಮೇಶ್ವರ ಇವರಿಗೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಮತ್ತಷ್ಟು ಸಾಧನೆಯನ್ನ ಮಾಡುವಂತ ಆಗಲಿ ಅನ್ನುವಂತ ಸದಾಶಯದೊಂದಿಗೆ ವಂದನೆಗಳು, ಅಭಿವಂದನೆಗಳು ಹರ್ಷಿತ್ ಸೋಮೇಶ್ವರ ಇವರಿಗೆ. ಇದೇ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪೌರಾಣಿಕ ನಾಟಕಗಳನ್ನು ಮಾಡ್ತಾ ಹೆಸರುವಾಸಿಯಾಗಿದ್ದ ಹರ್ಷಿತ್ ಇಂದು ಚಲನಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಿರ್ದೇಶಕರಾಗಿ ಬಡ್ತಿಯನ್ನು ಪಡೆದಿದ್ದಾರೆ. ತಮ್ಮ ಮುಂದಿನ ಜೀವನ ಯಶಸ್ವಿಯಾಗಲಿ ಅನ್ನುವಂಥ
ಸದಾಶಯದೊಂದಿಗೆ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಬಿ ರವೀಂದ್ರನಾಥ ರೈ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಇವರಿಂದ ಮಾತು. ಮಾಗಣದ ಒಡೆ ಸ್ವಾಮಿ ಸೋಮನಾಥಗೆ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ವೇದಿಕೆ ಹಿಡಿತನ ಎನ್ನಿತ ಸಭಾಧ್ಯಕ್ಷರೇನ ಎನ್ನ ಪ್ರೀತಿ ಡಾಕ್ಟರ್ ಅರುಣ್ ಉಳ್ಳಾಲ್ರೆ, ಮುಖ್ಯ ಅತಿಥಿಯಾದ ವೈದ್ಯನ ಡಾಕ್ಟರ್ ಸುರೇಶ್ ನೆಲಗುಳಿಯವರೇ, ಎನ್ನ ಪ್ರೀತಿದ ಧಾರ್ಮಿಕ ದತ್ತೆ ಇಲಾಖೆಯ ಸದಸ್ಯರು ಶ್ರೀ ಸುರೇಶ್ ಭಟ್ನಾಗರ್ ಅವರೇ, ಶ್ರೀಮತಿ ದೀನಮಣಿ ರಾವ್ರವರೇ, ದಿಲ್ರಾಜ್ ಆಳ್ವರೇ, ನನ್ನ ಮಿತ್ರನ ದಿಲ್ರಾಜ್ ಆಳ್ವರೇ, ಪ್ರಶಾಂತ್ ಕುಮಾರ್ ರೇ, ವೇದಿಕೆ ಹಿಡಿತನ ಮಾತುಗಣ್ಯರೇ, ಮೂಲ ಸೇರಿದ ಭಕ್ತಾಭಿಮಾನಿಗಳು. ಸೋಮೇಶ್ವರ ದೇವಸ್ಥಾನದ ವರ್ಷಾವಧಿ ಪರ್ವಲು ಜಾತ್ರೆ ಅಥವಾ ಲಕ್ಷದೀಪ ಕಾರ್ಯಕ್ರಮ ಇತ್ತನಲ್ಲ, ಒಂಜಿ ಶಿವಭಕ್ತ ವೃಂದ ಬೊಕ್ಕ ಶ್ರೀ ಸೋಮನಾಥ ಭಜನಾ ಮಂಡಳಿ ಮಕ್ಕಳು ಒಂಜಿ ವೈವಿಧ್ಯ ಚಟುವಟಿಕೆ ಧಾರ್ಮಿಕ ಸಾಂಸ್ಕೃತಿಕ ಮಲ್ತೊಂದು ಈ ಪರಿಸರ ಒಂಜಿ ಭಾರಿ ಶೋಕದ ಒಂಜಿ ಕಾರ್ಯಕ್ರಮ ಮಲ್ತೊಂದು ನಿರಂತರ ಬರೋದಿಲ್ಲ. ಅಕ್ಲೆಗೆನ್ನ ಹೃತ್ಪೂರ್ವಕವಾದ ಧನ್ಯವಾದ ಸಂದರ್ಭ ಮಲ್ತೊಂದು ಅಂಚನೆ ಗೂಡುದೀಪ ಸ್ಪರ್ಧೆ ಈ ಗೂಡುದೀಪ 14 ವರ್ಷದ ಮತ್ತೊಂದ್ರೆ ನಮ್ಮದ ಗೂಡುದೀಪನ ಒಂಜಿ ತೂಪಿನ ಅವಕಾಶ ಈ ಪರಿಸರದಾಗಲಿ ಮೂಲ ತಿಕ್ಕೊಂದುಂಡು. ಇಂಚಿನ ಮಸ್ತ್ ಆತ ಕೆಲಸ ಎಲ್ಲ ಮಲ್ತೊಂದು ಪೇರು ಭಜನ ಆಡು ಆಡು ಮೊಸರು ಕುಡಿಕೆ ಆಡು ಮೊಸರು ಕುಡಿಕೆ ಅಲ್ಲ ಆಕಲೊಂಜಿ ವಿಶಿಷ್ಟವನ್ನ ಕಾರ್ಯಕ್ರಮ ಅಂಗನೋಡು ಮಲ್ಪೇರು ಇಂಚಿನ ಸುಮಾರು ಕೆಲಸ ಪನ್ನ ಧಾರ್ಮಿಕ ಅಂದು ಅನಾಗ ಮುಲ್ಪದ ಪರಿಸರದಾಗಲಿ ಒಂಜಿ ಸಂತೋಷ ಕೋರ್ಪಣ ಒಂಜಿ ಮುದ ಕೋರ್ಪಣ ಅಂಚಿತ್ತಿನ ಒಂಜಿ ಕಾರ್ಯಕ್ರಮ ಕೆಲವು ವರ್ಷದ ಮಂತು ನನಾತು ಎಡ್ಡೆ ಕೆಲಸ ಮಲ್ಪೇರ ಅವಕಾಶ ಆಗ್ಲಿ ತಿಕ್ಕಾಡು. ಅಂಚನೆ ನಮ್ಮನೆ ಮುಲ್ಪದ ಹುಡುಗಿ ಹರ್ಷಿತಿನಿ ಮಲ್ಲ ಡೈರೆಕ್ಟರ್ ಅದೇ ನನ್ನ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಬರ್ಪಣ ಅಂಚಿತ್ತಿನ ಒಂಜಿ ಡೈರೆಕ್ಟರ್ ನಮ್ಮ ಸೋಮನಾಥ ದೈಟ ಅವಾರ್ಡ್ ಅಂಚ ಭಾಗವಹಿಸಿದ ನಮ್ಮ ಮಾತಾ ಗೂಡ್ದು ಸ್ಪರ್ಧಾಕ್ಲಿಗೆ ಅನ್ನ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸ ಒಂದು ಎಂಕ ಅವಕಾಶ ಕೊನೆಗೆ ಶೋಭಕ್ತ ಬಂದ ಸೋಮೇಶ್ವರ ಭಜನಾ ಮಂಡಳಿ ಅದಕ್ಕೆ ಹೃತ್ಪೂರ್ವಕದ ಧನ್ಯವಾದ ಸರ್ಪ ಒಂದು ಎನ್ನ ಎರಡು ಪಾತ್ರ ಥ್ಯಾಂಕ್ ಯು. ಇನ್ವಿಟೇಷನ್ ಅರುಣಣ್ಣನ ಪುದರ್ ತುನ್ನಾಗ ಬಾರಿ ಖುಷಿ ಅಣ್ಣ ದಯಪಂಡ ನಂಗೊಂತೆ ಪಾತೆರ ಕಮ್ಮಿ ಅಂಚ ಅದು ಪುನಾಗ ನಮ್ಮ ಡಾಕ್ಟರ್ ಪಾತೇರಿಯರು ಅಕ್ಕ ಪಾತೇರಿಯರು ಅಧ್ಯಕ್ಷರ ಪಾತೇರಿ ಐದು ಪಕ್ಕ ನಮ್ಮ ಪಾತೇರ ಕಾಲೇಜ್ ಆಂಡ ಈ ಒಟ್ಟು ನಮ್ಮ ಉತ್ಸವದ ದಾಯಮಂತೊಂದುಲ್ಲ ಅಂದ ಕೆಂಡ ಒಗ್ಗಟ್ಟಿಗೆ ಸಂಘಟನೆಗೋಸ್ಕರ ಈ ಮಾತಾ ಉತ್ಸವಲು ಸುರೇಶ್ ಅಣ್ಣೆ ಪಾತೇರ್ನಾಗ ಬಾರಿ ಪೊರ್ಲುಡು ಪಂಡೇರು ಯಾನ ಬ್ರಹ್ಮಕಲಶೋತ್ಸವದ ಸಂದರ್ಭಡ್ ಕಾರ್ ಪಾರ್ಕಿಂಗ್ದ ವ್ಯವಸ್ಥೆ ಹಿಡಿತ್ತೆ ಇನಿ ಯಾನು ಒಂಜಿ ಉನ್ನತ ಸ್ಥಾನ ಅಡುಲ್ಲ ಅನ್ಪನ್ ದೇವಸ್ಥಾನಡ್ ಖಾಲಿ ಪೂಜಾ ಪುರಸ್ಕಾರ ಮಾತ್ರ ಅತ್ತು ಕೊರ್ನ ಬೇಲೇನು ಎಡ್ಡೆ ರೀತಿಡು ಮಂತನ ಅವಲ ದೇವರಿಗೆ ಸಮರ್ಪಣೆ ಆಪುನ ಪನ್ಪನೆಕ್ ಸುರೇಶ್ ಅಣ್ಣನ ಪಾತೆರಲ್ಲ ಸತ್ಯ ಅಂಚದು ಪುನಗ ಜಾಸ್ತಿ ಪಾತೆರಂದೆ ನನ್ನ ಅರುಣಣ್ಣನ ಪಾತೆರಗ್ ನಮ್ಮ ಮಾತ ಕಾತೊಂದಲ್ಲ ಬಂದು ಖಂಡಿತವಾದ ಗೊತ್ತುಂಡು ಅಂಚಿನ ಅರುಣಣ್ಣಗ ವೇದಿಕೆ ಬಿರುದುಕೊರು ನಾನು ಎರಡು ಪಾತೆರ ಮುಗಿಪೋಂದಲ್ಲ ಗಳಿಗಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಂದ. ಮಿತ್ತುಡೊಂಜಿ ಉಂಡುಗೆ ಬಡಕಾಯಿ ರಾಜ್ಯೋ ಅವಳು ಬೊಳ್ಳಿಗಿರಿತ್ತಾರಂತಡೆ ಸಿಮೆ ಉಲ್ಲ ಸೀಮೆಡು ಉಳ್ಳಾಯಲಕ ಮೂಜಿ ಕಣ್ಣ ಮೋನೆದ ಮೂಜಿ ಮೊನೆತ್ತ ಸೂಲ ಪತ್ತೊಂದು ಉಳ್ಳೇರಿಗೆ ಬೊಳ್ಳಿಗಿರಿತ್ತಾರಸು ಇಸರ ದೇವರಿಗೆ ಅಂದು ಬೊಳ್ಳಿಗಿರಿತ್ತ ಅರಂತಡೆಟ್ ಸಿಮೆ ಉಲ್ಲ ಪೀಟಡು ಓಲೆಗಾತಿನಂಚಿನ ರುದ್ರಶಿಲೆತ್ತ ಸಾಕ್ಷಿಯಾದ ಮೆರೆಯೊಂದು ಪುನಂಚಿನ ಕರಾಸುರ ಪ್ರತಿಷ್ಠಿತ ಸಪರಿವಾರ ಸಮೇತ ಸೋಮನಾಥ ದೇವರನ ಪಾದ ತಾಮರೆಗೆ ಮುಂಡ ಮುಟ್ಟಾವೊಂದು ಇಸರ ದೇವರನ ಕಂಟೆಲಿದ ರುದ್ರಾಕ್ಷಿದ ಮಾಲೆದ ಮಣಿತಲಕ ಜಿಡ್ಡೆಡು ಒಪ್ಪವೋರ ನಡು ಓಲೆಗಾತಿನಂಚಿನ ಭಿನ್ನಾದಿಗೆದ ಮಣೆಕ್ ಇರ್ಕೈ ಜೋಡ ಒಂದು ತುಡರ ಪರ್ಬ ಬೋಂತೆಲುದ ಕೊಡಿ ಪರ್ಬಡು ಸಾಲು ಸಾಲು ದೀಪದ ಆವಳಿಯಾದ ದೀತಿನ ಸಾಲು ತುಡರಲಕ ಈ ಸಬೆಟ್ಟು ಓಲೆಗಾತಿನಂಚಿನ ಮಾತ ಭಿನ್ನೆರೆಗಳ ಸೊಲ್ಮೆಲೆನ ಸಂದಾಯ ಬಂತು ಬಂದುಲೆ ಸಭಾಧ್ಯಕ್ಷೀಯ ವಚನಂ ಇತಿ ಸಮಾಪನಂ ಒಂದು ಶಾಸ್ತ್ರ ಆಂಡ ಎನ್ನರ್ದು ಮಾತೆರ್ಲ ತೆರಿವುಡ್ದು ಅಕಲ ಸಾಧನೆಡು ಪ್ರಾಯೋಡು ಇಂಚ ಬೇತೆ ಬೇತೆ ಕಾರಣಗೆ ಹಿರಿಯರು ಪಕ್ವೇರು ಪ್ರಬುದ್ಧರಾಯಿ ನಡೆದವರ ಯಾನ ಅಕಲ್ನ ಪಾತ್ರನ್ನು ಸಮನ್ವಯ ಮನ್ಪೆರ ಬೋಬುಚಿ ಅಂಚ ಅದು ನಿಖಲ್ನ ಮಾತ ಪಾತ್ರಗಳ ರಡ್ಡು ಕೈ ಜೋಡಾದ ಸುರುತ ಸೊಲ್ಮೆ ಮುಖದ ಬಂದುಲೆ ಶಿವಭಕ್ತ ವೃಂದ ಸೋಮೇಶ್ವರ ಬೊಕ್ಕ ಸೋಮನಾಥ ಭಜನಾ ಮಂಡಳಿದ ಕೂಡಾಟಿಕೆಟ್ ನಡಪನ ಈ ಗೂಡುದೀಪ ಪಂಥದ ಅನುಭವ ರಡ್ಡನೇ ಸಲ ಇಂಕ್ ಈ ದುಂಬುಲವರ ಪಿದೈಡು ಕಾರ್ಯಕ್ರಮನಾಗ ನಾನು ಬತ್ತಿತ್ತೆ
ಅತಂದು ಇಂಚ ಸಾಮಾನ್ಯ ಪ್ರೇಕ್ಷಕರಾದಲ್ಲ ಕಾರ್ಯಕ್ರಮ ನಾನು ದಿಂಜ ಸಮಯ ಹಿಡಿದು ತೂ ಒಂದು ಬೈತೆ ಮತ್ತು ಚಟುವಟಿಕೆಯನ್ನು ಗಮನದಿ ಒಂದು ಬೈತೆ ಪ್ರವೀಣಣ್ಣ ಬಾರಿ ಮೂಕೆಡು ಲೆಪ್ಪುನಗಲ ಈ ಯಾನ ಪಾತ್ರ ಪ್ರಸ್ತಾಪ ಮಲ್ತಿತ್ತೆ ಆಂಡ ಎನ್ನ ಭೂಮಿದ ಎನ್ನ ಜಾಗೆದ ಓನರ್ನ ಜಾಗೆಡು ನಡಪುನಂಚಿನ ಉತ್ಸವ ಅಂಚಾದು ಲೆಪ್ಪು ಕೊರ್ನಾಗ ಬೇಲೆಯನ್ನು ಪೂರ ಬುಡ್ದು ತುತ್ತಿ ದುತ್ತೈ ತೊಡು ಬಲ್ತೊಂದು ಬರೋಡು ಒಂದು ನಮಕ್ ದೈವ ಆದೇಶ ಅಂಚಾದು ಆ ಪ್ರೀತಿಡು ಮೂಕೆಡು ಬೈದೆ ಈ ಗೂಡುದೀಪ ಪಂಥದ ಎದುರು ಪಿರವುಡು ಏರು ಪೂರ ಬೆಂತೇರೋ ಅಕ್ಲೆಗೆ ಅರ್ತಿದ ಸೊಲ್ಮೆಲೆನ ಸಂದಾಯ ಮಲ್ತೊಂದು ಮೂಕೆದ ಬಂದುಲೆ ಹಿಂದೂ ಶಾಸ್ತ್ರಡು ವಿಶೇಷ ದಿನಕ್ಲೇನು ಮೂಜಿ ವಿದೊಟ್ಟು ನಮ್ಮ ಪನ್ಪ ಒಂಜಿ ವ್ರತ ಹಬ್ಬ ಬೊಕ ಉತ್ಸವ ಅಂದು ವೃತ ಪನ್ಪುನವು ವ್ಯಕ್ತಿನಿಷ್ಠವಾಯಿನವು ಒಂಜಿ ನರಮಾನಿಗೂ ಒರಿಯನ ವ್ಯಕ್ತಿ ಸಾಧನೆಗೂ ಅಯನ ತತ್ವಾದರ್ಶ ಸತ್ವಾದರ್ಶಗೋಸ್ಕರ ಮಲ್ಪುನಂಚಿನ ವೈಯಕ್ತಿಕ ಅನುಭವ ಐತ ಸಿದ್ಧಿ ಪ್ರಸಿದ್ಧಿ ಉಂಡಾಂಡ ವಾಯನ ಸ್ವಾನುಭವಗೂ ಮಾತ್ರ ಬರೆಯರೆ ಸಾಧ್ಯ ಆಯ್ತಾ ಫಲ ತಿಕ್ಕಂಡಲ ವಯಗ ಮಾತ್ರ ರಡ್ಡನೆತ್ತ ಹಬ್ಬ ಅಂದು ಪರ್ವ ಪನ್ಪುನೆದ ಗ್ರಾಮ್ಯ ರೂಪವು ಈ ಹಬ್ಬ ಪನ್ಪುನವು ಒಂಜಿ ಗುಂಪು ಸಮುದಾಯ ಇಜಿನೊಂಜಿ ಇಲ್ಲಗ ಸೀಮಿತ ಇಲ್ಲದಕ್ಕಲು ಮಾತ ಒಂಜಿ ಉದ್ದೇಶ ನಿಮಿತ್ತ ಅವು ಒಂಜಿ ಆತ ಕಜಿಪುಲೇನು ಮಲ್ತದ್ದು ಒಂಜಿ ಆತ ತೆನಸಲೇನು ಮಲ್ತದ್ದು ಭಕ್ಷಲೇನು ಮಲ್ತದ್ದು ಪೂಜೆಡು ಪಾಲ್ದೆತ್ತೊಂದು ಸಾಮೂಹಿಕವಾದ ಪೂಜೆ ಮಲ್ತೊಂದು ಪ್ರಾರ್ಥನೆ ಮಲ್ತೊಂದು ತುಡರು ಬೆಳಗ ಒಂದು ಪಟಾಕಿ ಬಿಡ ಬಂದು ಇಂಚ ಮಲ್ಪುನ ಒಂಜಿ ಗೃಹ ಸೀಮಿತವಾಯಿನ ಒಂಜಿ ಗುಂಪು ಸೀಮಿತವಾಯಿನಂಚಿನ ಆಚರಣೆ ಅವು ಹಬ್ಬ ಅಂದು ಮೂಜಿನೆತ್ತ ಉತ್ಸವ ಮಹೋತ್ಸವಂ ಪ್ರಕೋವಿದ್ ರಾಜ್ಯ ರಾಷ್ಟ್ರಾಭಿವೃದ್ಧತೆ ಎಂದು ಒಂಜಿ ಪಾತೆರುಂಡು ರಾಜ್ಯ ಮತ್ತು ರಾಷ್ಟ್ರದ ವ್ಯಾಪ್ತಿಯಲ್ಲಿ ನಡೆಯುವಂತಹ ಬೃಹತಾಕಾರವಾದ ವಿರಾಟ್ ಉತ್ಸವ ಒಂದು ಶಬ್ದದನೇ ಮೇಲ್ಮುಖವಾಯಿನ ಊರ್ಧ್ವಮುಖಿಯಿಂದ ಅರ್ಥ ಅಂಚಿನ ಉತ್ಸವ ಒಂಜಿ ವ್ರತ ಅರ್ಥವಿಸ್ತಾರಣ ಅಂಡ ಪರ್ಬ ಆಪುಂಡು ಪರ್ಬ ಅರ್ಥವಿಸ್ತಾರಣ ಅಂಡ ಉತ್ಸವ ಆಪು ಯಾನ್ ದಾಯಂದನ ಉಲ್ಲೇಖ ಮಲ್ಪೆ ಪಂಡ ತುಡರ ಪರ್ಬ ದೀಪಾವಳಿ ಪನ್ಪುನವು ಒಂಜಿ ಹಬ್ಬ ರಡ್ಡನ ತೆವಿದ ಒಂಜಿ ಮನೆ ಸೀಮಿತವಾಯಿನ ಹಬ್ಬ ಅವು ಯಾಪ ಒಂಜಿ ಸಮೂಹನು ಸಮಷ್ಟಿನ ತನ್ನ ಗಮನಗು ತನ್ನ ವ್ಯಾಪ್ತಿಗೆ ದೆತೋನುಂಡೋ ಅಪಗ ಅವು ಉತ್ಸವ ಆಪುಂಡು ಇನಿ ಸೋಮೇಶ್ವರದ ಶಿವಭಕ್ತ ವೃಂದ ಬೊಕ ಸೋಮನಾಥ ಭಜನಾ ಮಂಡಳಿ ತುಡರ ಪರ್ಬ ದೀಪಾವಳಿಯಿಂದ ಹಬ್ಬ ಪನ್ಪುನ ಎಲ್ಲೆ ವ್ಯಾಪ್ತಿ ಹಿಡಿದು ವಿಸ್ತರಣೆಗೆ ಕನದು ಉತ್ಸವೋಪಾದಿಡು ಆಚರಣೆ ಮಲ್ತದು ಅಂಚಾದು ಇಂದು ನಿಜವಾದ ಮೆಚ್ಚೋಡಾಯಿನ ಒಂಜಿ ಸಮನ್ವಯತ ದೃಷ್ಟಿನ ಲೋಕಗು ತೋಜಾವುನಂಚಿನ ಪ್ರಯತ್ನ ಅಂತ ಪನೋಲಿ ನಮ್ಮಡ ರಡ್ಡು ಲೆಕ್ಕಾಚಾರ ಒಂಜಿ ಚಾಂದ್ರಮಾನ ಬೊಕ ಸೌರಮಾನ ಅಂದು ಸೌರಮಾನದ ಲೆಕ್ಕಾಚಾರ ಪ್ರಕಾರ ಇಂದು ಬೊಂತೆಲುದ ತಿಂಗೊಲು ಈ ಬೊಂತೆಲುದ ತಿಂಗೊಲುಡು ನಡಪುನಂಚಿನ ದೀಪಾವಳಿಗೆ ತುಳುವೆರು ಕೊಡಿ ಪರ್ಬ ಅಂದು ಪಂತೇರು ಈ ಭೂಮಿನ ಆಳೊಂದು ಉಪ್ಪುನಂಚಿನ ತುಳುವಾಲ ಬಲಿ ಇಂದ್ರೆ ಭೂಮಿಗೆ ಬರಿಯರ ಉಪ್ಪುನಂಚಿನ ಮುಜೆ ಅವಕಾಶ ಸೋಣದ ಸಂಕ್ರಾಂತಿ ಆಟಿದ ಅಮಾಸೆ ಬೊಕ್ಕ ಬೊಂತೆಲುದ ಕೊಡಿ ಪರ್ಬ ಈ ಸಮಯಡು ಬಾಕಿದಕ್ಲೇನು ಕಡಪುಂಡ ಅಪ್ಪೇನು ಮಗಲೇನು ಕಡಪುಂಡ ಬೊಂತೆಲುದ ಕೊಡಿ ಪರ್ಬಗೂ ಸ್ವತಃ ಬಲೀಂದ್ರನೇ ಬರ್ಪೇ ಪನ್ಪುನ ನಂಬೋಲಿಕೆ ಅಂಚ ಅದು ತುಳುವೇರು ಭೂಮಿದ ರಸುನಂಚಿನ ಭೂಮುದ ಒತ್ತುವರಿ ಮಲ್ತಿನಂಚಿನ ಈ ಬಲೀಂದ್ರ ಬನ್ನಗ ಸಾಲು ತುಡರನ್ನು ಬೆಳಗದು ಎದುಕೊಂಡೆರು ಪನ್ಪುನವು ತುಳುವೇರ್ನ ನಂಬೋಲಿಕೆ ನನ್ನ ಚಾಂದ್ರಮಾನ ಪ್ರಕಾರ ಇಂದು ಭಾರಿ ವಿಶೇಷವಾಯಿನ ಸಮಯ ಇದನ್ನು ನಮ್ಮ ಮಾತೆಲ್ಲ ತೆರಿಂಡ ಎಡ್ಡೆ ಎಂದು ಹೆಂಗೆ ಅನಿಸುಂಡು ಇಂದು ವಾತಿಂಗೋಲು ಒಂದು ಕೆಂಡ ಕಾರ್ತಿಕ ಮಾಸ ಮುರಾನಿ ಲಕ್ಷ್ಮೀ ಪೂಜೆದ ಅಮಾಸೆ ಅದು ಪಿರ ಒಂಜಿ ರಡ್ಡು ಮೂಜಿ ನಾಲು ಲೆಕ್ಕಾಚಾರ ಆತಂಡು ಐಡು ತಮ್ಮಕ್ಕೆ ಏನೆಂದು ಕಾರ್ತಿಕ ಮಾಸ ಈ ಒಂಜಿ ರಡ್ಡು ಮೂಜಿ ಲೆಕ್ಕಾಚಾರ ಅದು ಪದ್ರಾಡನೆ ದಿನ ಬನ್ನಗ ದ್ವಾದಶಿ ಆ ದ್ವಾದಶಿ ಮುರಾನಿ ಆಯಿನ ಉತ್ತಾನ ದ್ವಾದಶಿ ತುಳಸಿ ಪರ್ಬ ಬಂದುಲೆ ಈ ಕಾರ್ತಿಕ ಮಾಸಡು ದಾಯ ಲಕ್ಷ ದೀಪ ಮಲ್ಪೇರು ಸೋಮೇಶ್ವರಡು ಲಕ್ಷ ದೀಪ ಬೇತೆ ಕಡೆಟು ಲಕ್ಷ ದೀಪ ತುಳಸಿ ಸಂಕೀರ್ತನೆ ನಗರ ಸಂಕೀರ್ತನೆ ದೀಪಾವಳಿ ನಿಗಲ್ ತುಳೆ ನನ ಕೋಡೆ ಕಾಳಿಕಾಂಬ ದೇವಸ್ಥಾನಡು ಪ್ರಾರಂಭ ಉಂಟು ದಿಂಡು ಸುರಾಪುಂಡು ದಿಂಡು ದೀಪೋತ್ಸವ ದೀಪ ಪ್ರಧಾನವಾಯಿನ ಮಾತ ಆಚರಣೆಲ ನಡಪುನಿ ಈ ಕಾರ್ತಿಕ ಮಾಸ ದಾಯಪಂಡ ಕಾರ್ತಿಕ ಪನ್ಪುನವು ಪ್ರಕೃತಿ ನಿಮಿತ್ತವಾದ ಚಳಿಗಾಲದ ಆರಂಭ ಈ ಸಮಯಡು ಮೀಪುನ ಪರ್ಬದಾನಿ ಕಾಂಡೆ ಬಜಿಲು ಮರೆತಿದ್ದು ತಿನ್ನಗಲ ಐಕ್ ಎಳ್ಳು ಪಾಡೋಡು ಆ ಎಣ್ಮೆದ ಪಸೆ ಸಾಲು ತುಡರಡು ಬೆಳಗುನಂಚಿನ ಎಣ್ಮೆದೆಣ್ಣೆದ ನಸೆ ಪಸೆ ಸುತ್ತದ ವಾತಾವರಣಕ್ಕೂ ಪ್ರಸರಣ ಅದು ಮೇಯ್ತ ಚರ್ಮದ ಮಿತ್ತು ಅವು ಶಕ್ತಿ ಕೊರ್ಪುಂಡು ಪಸೆ ಕೊರ್ಪುಂಡು ತಾಂಗು ಕೊರ್ಪುಂಡು ಒಂದು ನಂಬೋಲಿಕೆ ಅಂಚ ಅದು ಏತ್ತು ತುಡರನು ಈ ಸಮಯಡು ಬೆಳಗುವನ ಆತ್ ಚಳಿಕ್ ಬೋಡಾಯಿನಂಚಿನ ದೇಹಸ್ಥಿತಿನ ಕಾಪಾಡರೆ ಅವು ಕಾರಣ ಆಪುಡು ಒಂದು ಶಾಸ್ತ್ರದ ವಚನ ಅವೇ ಪ್ರಕಾರ ವೈಜ್ಞಾನಿಕವಾಗಿ ಇಂದು ಓಡೆ ಮುಟ್ಟ ಅಂದ ಪಂಡ ಮಕರ ಸಂಕ್ರಮಣದಾನಿ ಎಳ್ಳು ಬೆಲ್ಲ ತಿನ್ಪುನ ಕ್ರಮ ಉಂಟು
ಅಡೆಮುಟ ಚಳಿಗಾಲ ಅಂದರ್ಥ ಎಳ್ಳು ಬೆಲ್ಲಲ ತಿನ್ಪುನಿ ಆ ಸಮಯದ ಉಪ್ಪುನಂಚಿನ ಶರೀರದ ಸಮತೋಲನದ ಉಪ್ಪುನೆಗೋಸ್ಕರ ಅಂಚಾದು ಈ ಚಳಿಗಾಲದ ಒಂಜಿ ಸಮನ್ವಯತೆಗೋಸ್ಕರ ಈ ದೀಪನು ಬೆಳಗುನಂಚಿನ ಕ್ರಮನ ಹಿರಿಯಕರು ಮಲ್ತದೆ. ನನ ಆ ದೀಪ ಎಂಚೊಪ್ಪೋಡು ಒಂದು ಪಂಡದು ಒಂಜಿ ರಡ್ಡು ಪಾತ್ರ ನಿಖನೊಟ್ಟಿಗೆ ಪಟ್ಟೋಡು. ನಮ್ಮ ಎತ್ತೋ ಕಡೆ ನಮ್ಮ ಧರ್ಮ ಶಿಕ್ಷಣ ತರಗತಿ ಇಡ್ಲ ಇದನ್ನ ಧರ್ಮ ಶಿಕ್ಷಣ ಸಂಸ್ಕಾರ ಶಿಬಿರ ಇಡ್ಲ ಇಂದ ನಾನು ಎತ್ತೋ ಸಲ ಪಂಡಿನ ಉಂಡು. ಈ ತುಡರು ಬೆಳಗುನಾಗ ನನ್ನ ದುಂಬುಗು ನಿಖಿಲ್ನ ಇಲ್ಲಡಿ ಈ ಬದಲಾವಣೆ ಮಲ್ತೋನೋಲಿ. ತುಡರು ಬೆಳಗುನಾಗ ಏಪಗುಲ ಒಂಜಿ ಬತ್ತಿ ಪಾಡ್ರೆ ಬಲ್ಲಿಗೆ, ಒಂಜಿ ಬತ್ತಿ ಪಾಡ್ರೆ ಬಲ್ಲಿ ರಡ್ಡು ಬತ್ತಿ ಪಾಡೋಡು. ರಡ್ಡು ಬತ್ತಿ ಎಂಚ ಪಾಡೋಡು ಒಂದು ಪಂಡ, ರಡ್ಡು ಬತ್ತಿ ರಡ್ಡಾದು ಬೆಳಗೆರ ಬಲ್ಲಿ ಒಂಜೇ ಅದು ಬೆಳಗೋಡು ಆಯ್ತಾ. ಬಾಯಿ ಕೂಡ ಆವೋಡು ಐನು ಒಟ್ಟು ಸೇರಾವೋಡು. ಯಾಪ ದ್ವಿಮುಖ ಆಪುಂಡ ಆ ಇಲ್ಲದ ಸಂಬಂಧಲ ದ್ವಿಮುಖ ಆಪುಂಡು ಒಂದು ಅರ್ಥ. ಒಟ್ಟು ಸೇರ ಅಂಡ ಅವು ಏಕಮುಖಿ ಆಪುಂಡು. ಏಪ ಬಕ ಒಂಜಿ ಬತ್ತಿಡು ದೀಪ ಬತ್ತಾವು ನಿಂದು ಕೇಂಡ ನರಮಾನಿ ತೀರ್ಪೋಯಿನ ಪಗ ಏನ ತರೆತ್ತ ಮಿತ್ತಲ ಕಾರದವುಲ್ಲ ತಾರ ಇಡೊಂಜಿ ಕುಂಟುದ ಬತ್ತಿ ಮಲ್ತದ ದೀಪ ದೀಪನುಂಡ ಐಕ್ ಡಬಲ್ ಇಜಿನ ರಡ್ಡು ಬತ್ತಿ ಪಾಡುನ ಕ್ರಮ ಇಜ್ಜಿ ಒಂಜೇ ಪಾಡು. ಈ ಒಂಜಿ ಪನ್ಪುನೈಕ್ ಅಪರ ಕ್ರಿಯೆಗೆ ದಿಂಜ ಸಂಬಂಧ ಉಂಡು, ಜೋಡು ಪನ್ಪುನವು ದೇವತಾ ಕ್ರಿಯೆಗೆ ದಿಂಜ ಸಂಬಂಧ ಉಂಡು. ಅಂಚಾದು ಜೋಡು ಬತ್ತಿಡೆ ತುಡರು ದೀವೋಡು ಒಂದು ಅವು ಆಲಯಶಾಸ್ತ್ರಲ ಪನ್ಪುಂಡು. ಆ ಪ್ರಕಾರವಾದ ಒಂಜಿ ಪದ್ಧತಿನ ಬದಲಾವಣೆ ಮಲ್ತಿನ ಪೊರ್ಲು. ನನ್ನ ರಡ್ಡನತ್ಯ ಸಂಗತಿ ಇನ್ನು ಮೂರು ನಡಪುನವು ಗೂಡು ದೀಪ ಪಂತ ಅಗತ್ಯವಾದಿ ನಾನು ಈ ವಿಚಾರವನ್ನು ನಾನು ಮೂರು ಉಲ್ಲೇಖ ಮಲ್ಪೋಡು ಬಂದುಲೆ. ಇತ್ತೆದ ವಿದ್ಯಮಾನ ಎಂಚೊಂಡು ಒಂದು ಕೇಂಡ ಗೂಡು ದೀಪವನ್ನು ಕಟ್ಟುನಿ ಮೂಢನಂಬಿಕೆ. ಹಿಂದಿನವರು ಮನೆ ಅಂಗಳದಲ್ಲಿ ದೀಪಾವಳಿಯ ಸಮಯದಲ್ಲಿ ಬೆಳಕಿಲ್ಲ ಎಂಬ ಕಾರಣಕ್ಕೆ ಎತ್ತರದಲ್ಲಿ ಲೈಟ್ ಕಟ್ಟಿದ್ದು. ಈಗ ಬೇಕಾದಷ್ಟು ಟ್ಯೂಬ್ಲೈಟ್ ಎಲೋಜನ್ ಲೈಟ್ ಹಾಕಿದ್ರು ಕೂಡ ಅದನ್ನು ಕಟ್ಟುವುದನ್ನು ಮೌಢ್ಯದಿಂದ ಮಾಡ್ತಾ ಇದ್ದಾರೆ. ದಿಂಜ ಜನಕಲು ನಂಬುದೇರು. ನಮ್ಮ ಹಿಂದೂ ಜೋಕುಲು, ಹಿಂದೂ ಅಕ್ಕನಕಲು, ಹಿಂದೂ ಅಣ್ಣನಕಲು ಈತ ಪಾತ್ರಗೆ ಸಮಾಧಾನದ ಹೌದಾಗಿರ್ಬೋದು ಒಂದು ಸಮಜಾಯಿಷಿ ಕುರುಪುನ ಬದಲು ಸಮರ್ಥನದ ಉತ್ತರ ಕುರುಪುನವು ಭಾರಿ ಅಗತ್ಯ. ದಯಪಂಡ ನಮ್ಮ ಪದ್ಮಪುರಾಣಟ್ಲ ಪಾಕ ಉಲ್ಲೇಖಂಡು ಕಾರ್ತಿಕ ಮಾಸ ಪನ್ಪುನವು ದಾಮೋದರ ಮಾಸ ಅಂದು. ಈ ಪೊರ್ತುಡು ಮುರನಿ ಆಟಿದ ಸಮಯಡು ನಾಲ್ಕೈತ ನಾರಾಯಣ ದೇವರು ಜೆತ್ತೆರಿಗೆ ಆರು ಪಿರ ಲಕ್ಕುನಿ ಮುರನಿ ತುಳಸಿ ಪರ ಬದಾನೆ ಐಕೈಕ ಉತ್ಥಾನ ದ್ವಾದಶಿಯಿಂದ ಬುಧರು. ಉತ್ಥಾನ ಪಂಡ ಲಕ್ಕುನಿಂದ ಅರ್ಥ ಮೇಲೇಳು ಆರು ಲಕ್ಕುನದಿ ನಂಚಾದು ವಿಷ್ಣುಗುಲ ಸಂಬಂಧ ಉಂಡು. ಕೃಷ್ಣನು ಸೊಂಟಗೆ ಒಂಜಿ ಒರಳುಗೆ ಕಟ್ಟಿ ನಡೆದವರ ದಾಮಕ್ಕೆ ಉದರವನ್ನು ಕಟ್ಟಿದ ಕಾರಣ ದಾಮೋದರ ಅಂದು ಬುಧರ ಅಂಡು ಕೃಷ್ಣಗೆ. ಆ ದಾಮೋದರ ಮಾಸ ಅಂದು ಕಾರ್ತಿಕ ಮಾಸಕ್ಕೆ ಬುಧರುಂಡು. ಐಡುದಲ ವಿಶೇಷವಾದ ಮೂರ್ತ ಆರಾಧನೆಯ ದೇವರಾಯ ನೆಂಚಿನ ಈಶ್ವರ ದೇವರು ತ್ರಿಪುರಾಸುರ ಪನ್ಪುನಂಚಿನ ರಕ್ಕಸನ್ನು ಕೆರ್ತೀನಿ ಇಂದುವೇ ಕಾರ್ತಿಕ ಮಾಸ. ಅಂಚಾದು ಹರಿಹರ ಸಮನ್ವಯದ ಹರಿಹರ ಸಮ್ಮಿಲನದ ಕತೆ ಕುಲುಪುನಂಚಿನ ತಿಂಗು. ಈ ಗೂಡ್ದೀಪಲ ಅವೇ ನಮೂನೆದ ಬೊಳ್ಪುದ ಒಂಜಿ ಸಂಕೇತ. ನಮ್ಮ ಪನ್ಪೇರಿ ಹಿರಿಯಕ್ಕಳು ದೀಪವನ್ನು ಬೆಳಗಿದ ನಂತರ ಯಾರು ಕೂಡ ಅದನ್ನು ತಳಮಹಡಿಯಲ್ಲಿ ಬಚ್ಚಿಡುವುದಿಲ್ಲ, ಎತ್ತರಕ್ಕೆ ಇಡುತ್ತಾರೆ, ಜಗತ್ತು ಬೆಳಗಲೆಂದು ಒಂದು ಏರ್ಲ ತುಡರನ್ನು ದೆಂಗಾದ ದೀಪುಜೇರು ಏರಾಂಡಲ ಸ್ವಯಂ ಪ್ರಯತ್ನ ತನ್ನ ಎಡ್ಡೆ ಬೇಲೆ ಮಲ್ತೊಂದು ಪುನಗ ಆಯಗ ಅಡ್ಡಿ ಮಲ್ತುಂಡ ಅಯ್ಯ ತುಡರಲ ಕಾಂದ ಪನ್ಪೇರು ದಯಪಂಡ ಏರಾಂಡಲ ಬೆಳಗೆರ ಬಲ್ಲಿಂದು ಇಂಚ ಕೈ ಪತ್ತುಂಡ ಏತು ಪೊರ್ತುಂದು ಪತ್ತೆರಾಪುಂಡ ಕೈ ಬೆಚ್ಚಾನಗ ಕೈ ದೆಪ್ಪೊಡೆ ಸ್ವಯಂ ಪ್ರಭೆ ಇತ್ತುಂಡ ಅಯ್ಯ ಎಂಚ ಏರ ಅಡ್ಡಿ ಇತ್ತುಂಡಲ್ಲ ಬೆಳಗುವೆ ಪನ್ಪುನಿಕವು ಸಾಕ್ಷಿ. ಗೂಡು ದೀಪಲ ಒಂಜಿ ಸ್ವಯಂ ಪ್ರಭೆ. ಇನಿ ಪಿರವು ಪಾಕ ಕಡೆ ಎತ್ತ ಗೂಡು ದೀಪನಿಗಳು ತುಯ್ಯಾರು. ಆ ಗೂಡು ದೀಪದೊಳ ಒಂಜಿ ಲೈಟ್ ದೀತೆರು ತುಲೆ ಲೈಟ್ ದುಂಬುದ ಕಾಲೋಡು ಆ ಗೂಡು ದೀಪದ ನಡುಕೊಂಜಿ ಅಟ್ಟಳಿಗೆ ಮಲ್ತದ್ದು ತುಡರು ದೀಪುನ ಕ್ರಮ. ತುಡರು ದೀಪುನ ಕ್ರಮ ಅಂಚಾದವು ಗೂಡಿನೊಳಗೆ ಇರುವ ದೀಪ, ಗೂಡಿನ ಒಳಗಿರುವ ದೀಪ ವಿಶೇಷದಾದ ಗೊತ್ತುಂಡೆ. ಐನ್ ದಾಯ ಮಿತ್ತೇ ಕಟ್ಟೋಡು ಒಂದು ಪಂಡ ಐಕ್ ಈ ಭಾಗೋಡು ಗೂಡು ದೀಪ ಮನ್ಪುನಿ ಆಕಾಶ ದೀಪವು ನೀನು. ಈ ಪದನ ಕೇಂದ್ರ ಈ ಆಕಾಶ ದೀಪ ಬಂಡ ಏನ ಪಪ್ಪ ಬನ್ಪೇರಿ ಈ ಪದ ಸಿನಿಮಾಡು ಬಂದಾಗ ಭಾರಿ ಚರ್ಚೆ ಆದಿತ್ತು. ಆಕಾಶ ದೀಪ ಅಂದರೆ ನಕ್ಷತ್ರವೋ ಸೂರ್ಯವೋ ಚಂದ್ರವೋ ಅತ್ತು ಗೂಡು ದೀಪದ ಕಲ್ಪನೆ ತುಲೆ ಪಿದಾಯ್ಡು ಕೆಲವು ಕಡೆ ಪ್ರಯೋಗ ಮಲ್ತಿದ್ದೇವೆ. ಗೂಡು ದೀಪ ಆಕಾಶದೆತ್ತರಕ್ಕೆ ಎತ್ತರಿಸಿಟ್ಟಂತಹ ದೀಪ, ಅದು ಎತ್ತರವೂ ಹೌದು ಬಿತ್ತರವೂ ಹೌದು. ತುಲೆ ಶಾಸ್ತ್ರ ಪನ್ಪುಂಡು ತುಲಾಯಾಂ ತಿಲತೈಲೆ ಸಾಯಂಕಾಲೆ ಸಮಾಗತೆ ಆಕಾಶ ದೀಪಂ ಯೋ ದದ್ಯಾತ್ ಮಾಸಂ ಏಕಂ ಹರಿಚಿತ್ತ. ಆಕಾಶ ದೀಪಂ ಕಡು ಪಂಡತೆ ಗೂಡು ದೀಪ ಕಟ್ಟುವುದೊಂದು ಮೌಢ್ಯ, ಹಳೆಯ ಕಾಲದ ಮೌಢ್ಯ ಅಂದಾನುಕರಣೆ ಎಂದು ಏರಾಂಡ ಪಂಡ ತುಲೆ ಶ್ಲೋಕಲುಂಡು ಒಂದು ಅರ್ಥ. ಅಪ್ಪ
ಪೂರ್ವಕಾಲಡು ವೇದ ಕಾಲಡು ಶಾಸ್ತ್ರ ಕಾಲಡು ಪುರಾಣ ಕಾಲಡು ಗೂಡು ದೀಪ ಪನ್ಪುನೈತ ಕಲ್ಪನೆ ಉಂಡು ನಾಂಡು ಇದನ್ನ ಆಕಾಶ ದೀಪ ಪನ್ಪುನ ಶಬ್ದ ನೆಂಚ ಶ್ಲೋಕಡು ಬಳಕೆ ಮಲ್ತೇರು ಬಾಮಲ್ಲ ಬಹುಶ್ರುತ ವಿದ್ವಾಂಸರಾಯಿನ ಆರ್ ಗಣೇಶ್ ಉಂದುಲ್ಲೇರು ನಿಖಿಲ್ ಯೂಟ್ಯೂಬ್ಡು ಸರ್ಚ್ ಮಲ್ಪುಲೆ ಆರು ಒಂಜಿ ಕಡೆಟ್ ಪನ್ಪೇರು ಇತ್ತೆತ್ತೆ ಕೆಲವು ಕಡೆಟ್ ಒಂಜಿ ಬೊಬ್ಬೆ ಅವನುಂಡು ದೀಪಾವಳಿಯ ಸಮಯದಲ್ಲಿ ಪಟಾಕಿ ಸುಡುವುದು ಪರಿಸರ ಮಾಲಿನ್ಯ ಅಂದು ಭಾರಿ ಮಲ್ಲ ಬೊಬ್ಬೆ ಐಕೆಟ್ಟೆ ಉತ್ತರಲ್ಲ ಕೊಡ್ತೇರು ನಮ್ಮ ಮಕ್ಕಳು ಬೇತೆ ಬಾತಿರವು ಆಂಡ ಆರ್ ಗಣೇಶ್ ಪನ್ಪೇರು ಭಾರಿ ಮಲ್ಲ ವಿದ್ವಾಂಸರು ಪಟಾಕಿ ಬಿಡು ಪುನೈಕಿಲ ಸಂಸ್ಕೃತಡು ಶ್ಲೋಕ ಎತ್ತುನಿಗೆ ಶಾಸ್ತ್ರಡು ಉಂಡು ಪಟಾಕಿ ಬಿಡ್ತೇರಂದು ಈ ವೃಂದಾವನಡು ಕೃಷ್ಣ ಬಲ್ತು ಗೊಬ್ಬುನಾಗ ಆಕಾಶೋಡು ಪಟಾಕಿನ ಬಿಡ್ತೇರಿಗೆ ನಮ್ಮ ಪೊಕ್ಕಡೆತ ಪನ್ಪುನಿ ಪಟಾಕಿ ಪುರ ನಮ್ಮ ಕಂಡು ಬತ್ತೀನಿ ಏತೋ ಪೂರ್ವ ಉಲ್ಲೇಖಲಿತ್ತು ಅಂಚಾದು ನಾನು ದಾಯಿಂದನು ಉಲ್ಲೇಖ ಮಲ್ಪೆ ಪಂಡ ಬಂದುಲೆ ಏ ಪಾಂಡಲ ನಮ್ಮ ಧಾರ್ಮಿಕ ಸಂಗತಿಲೇನು ತೆರೆಯುವುದ ಅಂತಿನಕಲು ಚಲ್ಲ ಮಲ್ತು ಪಾತೇರ್ನಾಗ ಅವ ನಿರಾಧಾರ ಮೌಢ್ಯ ನಿಕ್ಲೆಗೆ ಬೇತೆ ಬೇಲೇಜಿ ಒಂಜಿ ಕಾಲದೇನು ಯಥಾವತ್ತು ನಿಖಲು ಮುಂದುವರಿಕೆ ಮಲ್ತೊಂದುಲ್ಲಾರಂದು ಪನ್ನಗ ಹತ್ತು ಶಾಸ್ತ್ರವಿದಿತವು ಶಾಸ್ತ್ರೊಡೇ ಉಲ್ಲೇಖ ಉಂಡು ಇನ್ನಿದಾದ ಈ ತುಡರು ಪ್ರತಿಯೊಂಜಿಲ ಶಾಸ್ತ್ರ ಉಲ್ಲೇಖ ಉಂಡು ಒಂಜಿ ಇಂಟ್ರೆಸ್ಟಿಂಗ್ ವಿಷಯ ಪನ್ಬೇತುಲ್ಲೆ ತುಡರು ಬೆಳಗುಂಡು ಆಶಿಕ್ MC ಮಲ್ತೊಂದುಲ್ಲೇರು ಅರೆಗ ಯಾನು ಅಕಸ್ಮಾತ್ ಅದು ಇಂಗ್ಲೀಷ್ MC ಮಲ್ಪುಲೆ ಒಂದು ಪಂಡೆ ಆ ತುಡರು ದೀಪ ಪ್ರಜ್ವಲನ ಐನು ಲೈಟ್ನಿಂಗ್ ದ ಲ್ಯಾಂಪ್ ಒಂದು ಪನ್ಪೇರು ಎಟ ತಮಾಷೆದ ಶಬ್ದ ಇರು ಕಾಲೇಜ್ ಪೂರ ಬಳಕೆ ಮನು ಲೈಟ್ನಿಂಗ್ ದ ಲ್ಯಾಂಪ್ ಲೈಟ್ ಲ್ಯಾಂಪ್ ರಡ್ಡುಲ ತಪ್ಪು ಮೇಡಮ್ ಉಲ್ಲೇರವರು ಕಂಪ್ಯೂಟರ್ ತೆರೀನಾರು ಲೈಟ್ ಲ್ಯಾಂಪ್ ವಾವ ಅರ್ಥೋಡು ದಾದ ಅಟ್ಟಳಿಗೆ ಕಟ್ಟುಂಡಲ ದೀಪ ಒಂಜಿ ಲ್ಯಾಂಪ್ ಆಯರ ಸಾಧ್ಯನೇಚಿ ಪಂಡ ಏನು ಯಾಪಲ ಪನ್ಪುನುಂಡು ಈ ಅಣಿ ಪನ್ಪುನೈಕ್ ಕನ್ನಡಡು ಶಬ್ದನೇಚಿ ಪ್ರಭಾವಳಿ ಅತ್ತೆತ್ತವು ಅಂಚನೆ ಮೂಲಭೂತ ಭಾರತೀಯ ಪದ ಎಂದು ದೀಪ ಜ್ಯೋತಿ ದೀವಿಗೆ ಪ್ರಣತಿ ಹಣತೆ ಅಂಡ ಆ ದೀಪ ಪನ್ಪುನೈಕಿ ಇಂಗ್ಲೀಷ್ ಪದನೇಚಿ ನಮ್ಮ ಪಾಶ್ಚಾತ್ಯರ ಕಲ್ಪನೆಡು ಇಂಗ್ಲೀಷ್ ನಾಟಕಡು ಬರ್ಪುನ ಲ್ಯಾಂಪುನು ಒಂಜಿ ಸಮೀಕರಣ ಮಲ್ತದಾತೆ ಫೆಸ್ಟಿವಲ್ ಆಫ್ ಲೈಟ್ ದೀಪಾವಳಿಗಂಚ ಪನೋಲಿ ಅಂಡ್ ದೀಪದ ಆವಳಿಯಾರ ಸಾಧ್ಯನೇಜು ಲೈಟ್ನಿಂಗ್ ಬೆಳಗುವುದು ಲೈಟ್ ಪನ್ಪುನ ಶಬ್ದ ಕ್ರಿಯೇಟೆಡ್ ವರ್ಡ್ ಆತೆ ಅಂಚಾದು ದೀಪ ಪನ್ಪುನವೇ ಭಾರಿ ವಿಶೇಷ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಾ ಶಂಕರ ಪ್ರೋಕ್ತ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಸತ್ವ ಪನ್ಪುನಂಚಿನ ಬ್ರಹ್ಮತ್ವ ನೆನೆ ಬತ್ತಿ ಪನ್ಪುನಂಚಿನ ಶಕ್ತಿಡವು ಪ್ರಬೇಗು ಕೊರ್ನ ಮಾತ್ರ ಶಿವ ಪನ್ಪುನಂಚಿನ ಬಳುಪು ಬರೆಯರೆ ಸಾಧ್ಯ ಅಂಚ ಅದು ತ್ರಿಮೂರ್ತಿ ಸಂಲಗ್ನಾತಿನಂಚಿನ ಸ್ವರೂಪ ದೀಪ ಅಂಚಿನ ದೀಪನು ಈ ಸಮಯಡು ಬೆಳಗೊಡು ಪನ್ಪುನ ಸದಾಶಯ ದೀಪೊಂದು ಆರೋಗ್ಯಗಳೆಡ್ಡೆ ತಿಂಗೊಲುಗಳೆಡ್ಡೆ ಕಾರ್ತಿಕಗಳೆಡ್ಡೆ ಪಂಡದು ಒಂಜತ್ತು ರಡ್ಡತ್ತು ಮೂಜತ್ತು ನೂದತ್ತು ಸಾರತ್ತು ಲಕ್ಷ ದೀಪದ ಕಲ್ಪನೆ ಮಲ್ತಿರು ಲಕ್ಷ ಮೂಲು ಬತ್ತಿದೆ ರಣಕೇನುವರು ಸೋಮೇಶ್ವರಡು ಲಕ್ಷ ದೀಪಗೆ ಲೆಕ್ಕ ಮಲ್ತದು ಪೆರಮುಕುಲು ಲಕ್ಷ ಎನ್ನುವುದನ್ನು ಲಕ್ಷ ಕೊಟ್ಟು ನೋಡುದತ್ತು ಐನು ಒಂಜಿ ಒಟ್ಟಂದದ ಪೊರ್ತುಡುದು ಬೇರವು ಲಕ್ಷೋಪಾಧಿ ಅವು ಅಗಣಿತ ಅಸಂಖ್ಯಾತ ಅನ್ಕೌಂಟೇಬಲ್ ನಿರ್ದಿಷ್ಟ ಕೌಂಟ್ ಆದ ದೀಪನವತ್ತು ಅಂಚ ಅದು ಅಸಂಖ್ಯಾತವಾಯಿನಂಚಿನ ದೀಪ ಪ್ರಜ್ವಲನ ಮಲ್ಪುನೇನು ಲಕ್ಷ ದೀಪ ಅಂತ ಬಂತೇರು ಅಂಚಿನ ಲಕ್ಷ ದೀಪದ ಸಂದರ್ಭಡು ದೀಪ ಬೆಳಗ್ನಾಗ ನಮ ಸುತ್ತಮುತ್ತ ಅವಳು ಸೇರ್ನ ಆ ದೀಪದ ಎಣ್ಣೆಡು ಪೊತ್ತಿನಂಚಿನ ಬೊಲ್ಪುದ ಪ್ರಭೆ ನಮ್ಮ ಮೈ ಚರ್ಮ ಗಂಟುನ ಐಡ್ದು ಮೈ ಚೈತನ್ಯ ಬರ್ಪುಂಡು ಇಡೀ ಶರೀರಗ ಬೋಡಿತ್ತಿನಂಚಿನ ಚಳಿಗಾಳನ್ನು ನಿಭಾವಣೆ ಮಲ್ಪುನಂಚಿನ ಶಕ್ತಿಯುಕ್ತಿಲು ಬರ್ಪುಂಡು ಪನ್ಪುನೇನು ಹಿರಿಯಕ್ಕಲು ತೆರಿ ನೀಡಿದ ಅವರ ಲಕ್ಷ ದೀಪನಿ ಈ ಸಮಯಡು ಭಾರಿ ಯೋಜಿತವಾದ ಮಲ್ತದೇರು ಐಕಾದು ಬಂದುಲೆ ದೀಪನು ಪತ್ತಿನ ನಮ್ಮ ದ್ವೀಪ ಜೀವ ಆವೊಂದುಲ್ಲ ಐತ ಬದಲು ಆ ದೀಪಡು ನನೊರಿಯನ ಮೋನೆ ತೋಜಾಡು ನಿಖಲ್ನ ಇಲ್ಲಡು ದೀಪಾವಳಿ ಆನಾಗ ನಿಖಲ್ನ ಇಲ್ಲದ ಜೋಕುಲು ಇಲ್ಲದವುಲ ಇಡು ಮೊಬೈಲ್ಡು ಗೊಬ್ಬುವೆರ ಅವೇ ದೀಪಾವಳಿನ ಮೊಬೈಲ್ಡು ತೊಗೊಂದುಲ್ಲೇರ ಹತ್ತು ನಿಖಲ್ನೊಟ್ಟಿಗೆ ತುಡಾರು ಬೆಳಗರ ಬರ್ಪೇರ ಹತ್ತು ಪಟಾಕಿ ಬಿಡುಪೇರ ಬರ್ಪೇರ ಇನ್ನೇನು ಗಮನ ಕೊರೋಡು ನಮ್ಮ ಏತೋ ಜನಕ್ಲೆಗೆ ದೀಪಾವಳಿ ಇಲ್ಲಡು ಗೌಜ್ಯ ಅನಗಲ ಅಕ್ಕಲು ಮಾಲುಡು ತಿರ್ಗೊಂದು ಉಪ್ಪೇರು ಕುಡ್ಲ ತಿರ್ಗೊಂದು ಉಪ್ಪೇರು ಪಂಡ ಇಲ್ಲದ ಉತ್ಸವ ಲಕ್ಲೆಗೆ ರಂಜನಿ ಅತ್ತೆ ಅತ್ತು ಸ್ಪಂದನೆ ಅತ್ತು ಫೀಲೇ ಆಪುಜಿತುಲೆ ಫೀಲೇ ಆಪುಜಿ ಇದು ಮಲ್ಲ ದುರಂತ ಅಂಚಾದು ಎಂಕಲ್ನ ಇಲ್ಲದ ಪರ್ಬದ ಬೇಲೆಲ್ಲ ಆಯ್ನ ಆತು ಎಂಕಲ್ನ ಇಲ್ಲದ ಜೋಕ್ಲೆಗೆ ಪಟ್ಟದು ವರ್ಕ ತುಡಾರು ಬೆಳಗೆರ ನಿಖಲೆ ಗೊತ್ತಿತ್ತು ನಾನು ಮನಿಪಾದ ಕೊಲ್ಲೆ ತೂಲಪ್ಪ ವಿಚಿತ್ರದಾದ ಪಂಡೆ ನಾನು ಈತು ಬುರ ಪಂಡೆ ನಮ್ಮ ಜೋಕ್ಲೆಗೆ ತುಡಾರು ಬೆಳಗೆರ ಕಡ್ಡಿಗಿರರೆ ಗೊತ್ತಿಜ್ಜಿ ಎಂಕಲ ಧರ್ಮ ಶಿಕ್ಷಣ ಕೇಂದ್ರಡು ಒಂಜಿ ಟ್ರೈನಿಂಗ್ ಅವು ತೆಲಿಪೇರ ಬರ್ಪುರ ಸಂಗತಿ ಕಡ್ಡಿಗೀರು ನೇನು ಟ್ರೈನಿಂಗ್ ಕೊರೊಂದಿಲ್ಲ ಪಂಡ ದೀಪ ಬತ್ತಾರೆ ಗೊತ್ತಿಜ್ಜಿ ಸಿಗರ್ ಲೈಟ್ಗೆ ಎನ್ನುವ
ಅದಕ್ಕೋಸ್ಕರ ಕಡ್ಡಿಗೀರು ನಲ್ತಿಡ್ದು ದೀಪಾವಳಿ ಟ್ರೈನಿಂಗ್ ಕೊರಿಯರ್ ಎಡ್ಡೆ ಅವಕಾಶ ಉಂಟು. ದೀಪನ ಬೆಳಗುಗ ಒಂಜಿ ದೀಪ ಹಿಡ್ದು ಒಂಜಿ ದೀಪನ ಬೆಳಗದು ಇಡೀ ದೀಪಾವಳಿದ ದೀಪಾಲಂಕಾರದ ಜವಾಬ್ದಾರಿನ ಇಲ್ಲದ ಜೋಕ್ಲೆಗೆ ಕೊರ್ಕ ನಮ್ಮಲ ಖಾಲಿ ತಿಂದುಂಡು ಮಲಗಿದರೆ ಹಿಂದೂಗಳ ಹಬ್ಬ ಅಂದು ಪನ್ಪುನೆಂಚಿನ ಶಬ್ದ ಹೊಡೆದು ಪಿದೈ ಬತ್ತದು ಒಂಜಾತ್ ಪರ್ಬದ ಆಚರಣೆದೊಟ್ಟಿಗೆ ಸೇರೋನುಗ ಪನ್ಪುನ ಲೆಪ್ಪುದೊಟ್ಟಿಗೆ ಗೂಡು ದೀಪ ವ್ಯಾಪಕ ಅವಡು ಭಾರಿ ಮುಖ್ಯವಾದ ಸಂಗತಿ. ಗೂಡು ದೀಪ ಪಂತ ಬತ್ತಿನಡ್ದು ಬೊಕ್ಕನೆ ಇಲ್ಲಡು ಗೂಡು ದೀಪ ಬರೆಯರ ಸಾಧ್ಯ ಇನಿ. ಈ ಗೂಡು ದೀಪ ಪಂತ ನನಲಾತ್ ಕೀರ್ತಿ ಪಡೆಯಡು ಎಡ್ಡೆಡ್ಡೆ ಬೇಲೆಲೇನು ಮಲ್ಪಡು ಖಾಲಿ ಗೂಡು ದೀಪದ ಸ್ಪರ್ಧೆ ಮಲ್ಪನ ಒಟ್ಟಿಗೆ ದೇವಸ್ಥಾನದ ಚಿಂತನದೊಟ್ಟಿಗೆ ಹಿಂದುಲೇನು ಮತಸ್ಥರೇನು ಧರ್ಮೀಯರೆಲ್ಲ ಮಿತ್ತದೆರ್ತದ ಮಾನವೀಯ ಪ್ರಜ್ಞೆಯನ್ನು ತೋಜಾವನಂಚಿನ ಬೇಲೆಲೇನು ಈ ರಡ್ಡು ಸಂಸ್ಥೆ ದ್ವಯಲು ಮಲ್ಪಡು ಪನ್ಪುನ ಸದಾಶಯದೊಟ್ಟಿಗೆ ಮಾತಾಪಾತ್ರರೆಲ್ಲ ಶಿವಾರ್ಪಣೆ ಮಲ್ಪುವೆ. ನಮಸ್ಕಾರ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ವಂದಿಸೋಣ. ಅದೇ ರೀತಿಯಲ್ಲಿ ಆತ್ಮೀಯ ವಂದನೆಗಳು. ಅದೇ ರೀತಿ ಮುಂದಿನ ಸ್ಮರಣಿಕೆಯನ್ನ ಡಾಕ್ಟರ್ ಸುರೇಶ್, ಸ್ಥಳೀಯವಾಗಿ ಅನೇಕ ಮಕ್ಕಳಿಗೆ ಚಿತ್ರಕಲೆಯನ್ನು ಹೇಳಿಕೊಡ್ತಾ ಇರುವಂತಹ ಗುರುಗಳು ಕೂಡ ಹೌದು. ಶ್ರೀ ಸುರೇಶ್ಗೆ ಪಾಂಡವರಕಲ್ಲು ಇವರು ಪ್ರೀತಿಯ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ಮುಂದಿನ ಸ್ಮರಣಿಕೆಯನ್ನ ಶ್ರೀ ಸುರೇಶ್ ಪಟ್ಟಗರ 16ನೇ ವರ್ಷದ ಗೂಡು ದೀಪ ಸ್ಪರ್ಧೆಯ ತೀರ್ಪುಗಾರಿಕೆಯನ್ನು ಮಾಡಿದಂತಹ ಮೂವರು ಕೂಡ ತೀರ್ಪುಗಾರರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಶ್ರೀ ಮನೋಜ್ ಕುಮಾರ್ ಕನತಾಡಿ, ಶ್ರೀ ಸುರೇಶ್ ಕೆ ಪಾಂಡವರಕಲ್ಲು, ಶ್ರೀ ರೋಹಿತ್ ಕುಮಾರ್, ಎಲ್ರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಹೆಸರು ಹೇಳಿದ ಕೂಡಲೇ ದಯಮಾಡಿ ಸ್ಪರ್ಧಾಳುಗಳು ಈ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧೀರೇನ್, ಪವನ್, ರವಿ ಬಜ್ಪೆ. ಸ್ಪರ್ಧಾಳುಗಳು ಇಲ್ಲದಿದ್ದಲ್ಲಿ ಸ್ಪರ್ಧಾಳುಗಳ ಹೆತ್ತವರು ಅಥವಾ ಪೋಷಕರು ಬಂದು ಈ ಸ್ಮರಣಿಕೆಯನ್ನು ಪಡ್ಕೊಳ್ಬಹುದು. ಅದ್ವಿತಿ SR, ರಕ್ಷಿತ್ ಕುಮಾರ್, ಧೃತಿ ಧ್ರುವಿ ಎಸ್ ಗಟ್ಟಿ, ನಾಗಿಣಿ ಉಪ್ಪಳ, ಮನೋಹರ್ ದೇವಾಡಿಗ, ತನವ್ ಎಸ್ ಅಂಡ್ ತನೀಶ್ ಎಸ್, ಧಿರೇನ್, ಪವನ್, ರವಿ, ಚಿಂತನ್, ಆತ್ಮೀಯ ವಂದನೆಗಳು ಶ್ರೀಮತಿ ದೀನಮಣಿ ರಾವ್ ಇವರಿಗೆ. ಇದೀಗ ಮುಂದಿನ ಬಹುಮಾನಗಳನ್ನು ದಿಲ್ರಾಜ್ ಆಳ್ವ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಿಥುನ್ ಬಜ್ಪೆ, ಸಂದೀಪ್, ನಿಖಿತ್ ಕೊಟ್ಟಾರಿ, ಶ್ಲೋಕ್ ಸೋಮೇಶ್ವರ್, ಅಂಕಿತ್ ಅನ್ವೇತ್ ಶೆಟ್ಟಿ,
ಕೀರ್ತನ ಉಮೇಶ್ ಆಚಾರ್ಯ, ಸ್ಪರ್ಧಾಳುಗಳು ಆದಷ್ಟು ಬೇಗನೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂಕಿತ್ ಅನ್ವಿತ್ ಶೆಟ್ಟಿ, ಕೀರ್ತನ ಉಮೇಶ್ ಆಚಾರ್ಯ, ಪ್ರಣಮ್, ಶುಭಂ, ದಕ್ಷ್. ಆಧುನಿಕ ವಿಭಾಗದಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ಹೆಸರು ಈ ಕೆಳಗಿನಂತಿದೆ: ಜಗದೀಶ್ ಅಮೀನ್, ಅಮಿತ್ ಕುಮಾರ್. ವಂದನೆಗಳು ಶ್ರೀ ದಿಲ್ರಾಜ್ ಆಳ್ವ ಇವರಿಗೆ. ಮುಂದಿನ ಬಹುಮಾನಗಳನ್ನು ಶ್ರೀ ಪ್ರಶಾಂತ್ ಕುಮಾರ್ ವಿ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೃಥ್ವಿ ಗಟ್ಟಿ. ಪ್ರತಿಕೃತಿ ವಿಭಾಗದಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳ ಹೆಸರು: ಶ್ರೀಧರ್ ಮತ್ತು ಶ್ರೀನಿವಾಸ್ ಮೂಡುಶೆಡ್ಡೆ, ಶಿವಂ ಚಿರಾಗ್ ಸೋಮೇಶ್ವರ, ವಂದನೆಗಳು ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೆ. ಅದೇ ರೀತಿ ಮುಂದಿನ ಬಹುಮಾನಗಳನ್ನು ಡಾಕ್ಟರ್ ಸುರೇಶ್ ನೆಗಳಗುಳಿ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಟ್ಟಿ, ಅಶ್ವಥ್, ನಿರೀಕ್ಷಿತ್, ಮನ್ವೇತ್, ಫ್ರೆಂಡ್ಸ್ ಹೊಸಬೆಟ್ಟು. ಪ್ರೀತಿಪೂರ್ವಕ ವಂದನೆಗಳು ಡಾಕ್ಟರ್ ಸುರೇಶ್ ನೆಗಳಗುಳಿ ಇವರಿಗೆ. ಇದೀಗ ಮುಂದಿನ ಸ್ಮರಣಿಕೆಯನ್ನ ಶ್ರೀ ಸುರೇಶ್ ಭಟ್ನಗರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಮಾಣ ಪತ್ರ ಸ್ವೀಕರಿಸಲು ಯಾರಾದರೂ ಬಾಕಿ ಉಳಿದಿರುವಲ್ಲಿ ದಯವಿಟ್ಟು ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ಪರ್ಧಾಳಿಗಳಲ್ಲಿ ವಿನಂತಿ: ಯಾರಾದರೂ ಪ್ರಮಾಣ ಪತ್ರ ಸ್ವೀಕಾರಕ್ಕಾಗಿ ಬಾಕಿ ಉಳಿದಿದ್ದಲ್ಲಿ ದಯವಿಟ್ಟು ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಂಧುಗಳೇ, ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಗೆಲುವು ಸೋಲು ಅನ್ನುವಂಥದ್ದು ಸಾಮಾನ್ಯ, ಆದರೆ ಅದರಲ್ಲಿ ಭಾಗವಹಿಸುವುದು ಅತ್ಯಂತ ಮುಖ್ಯ ಆಗುತ್ತೆ. 16ನೇ ವರ್ಷದ ಗೂಡು ದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶಿವಭಕ್ತ ಅವರಿಂದ ರಿಜಿಸ್ಟರ್ಡ್ ಸೋಮೇಶ್ವರ, ಅದೇ ರೀತಿ ಶ್ರೀ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ಪರವಾಗಿ ಹೃದಯ ಸ್ಪರ್ಶಿ ವಂದನೆಗಳನ್ನು, ಅಭಿವಂದನೆಗಳನ್ನು ಹೇಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ನಂತರದಲ್ಲಿ ಇವತ್ತಿನ ಬಹುಮಾನ ವಿತರಣೆಯ ಮುಂದಿನ ಹಂತ ನಡೀಲಿಕ್ಕಿದೆ. ಗೂಡುದೀಪ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಪಡೆದವರಿಗೆ, ಪ್ರಥಮ ಸ್ಥಾನ ಪಡೆದವರಿಗೆ ಚಿನ್ನದ ನಾಣ್ಯ ಹಾಗೂ ಶಾಶ್ವತ ಫಲಕ, ದ್ವಿತೀಯ ಸ್ಥಾನವನ್ನು ಪಡೆದವರಿಗೆ ರೂಪಾಯಿ 5,001 ನಗದು, ಅದೇ ರೀತಿ ಶಾಶ್ವತ ಫಲಕ, ಅದೇ ರೀತಿ ಪ್ರತಿ ವಿಭಾಗದಲ್ಲಿ 2ರಂತೆ 6 ಆಕರ್ಷಕ ಬಹುಮಾನಗಳಿರಲಿಕ್ಕಿದೆ. ಆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದ ನಂತರ ನಡೀಲಿಕ್ಕಿದೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದ ಸಮರ್ಪಣೆಯ ಮುಖಾಂತರ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಶ್ರೀ ಪ್ರವೀಣ್ ಸೋಮೇಶ್ವರ ಇವರಿಂದ ಪ್ರಪಂಚನ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೂ ನಮ್ಮ ಒಂದು ಜಾತ್ ತಂಡನು ಬದೊಂದು ವರ್ಷ ಪ್ರತಿ ನಮ್ಮ ಈ ಗೂರ್ದೀಪ ಸ್ಪರ್ಧೆ ನಡಪೊಂದಿಲ್ಲ. ಐತೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಸಭಾ ಕಾರ್ಯಕ್ರಮಕ್ಕೂ ಎಂಗಲ ಪ್ರೀತಿದಲ್ಲಿ ಎಪ್ಪಗೂ ಹೋಗೋರ್ದು ಬತ್ತದು ವೇದಿಕೆಡು ನಮ್ಮ ಧಾರ್ಮಿಕ ಶಿಕ್ಷಣದ ಬಗ್ಗೆ ಕೂಡ ಒಂದು ಮಾಹಿತಿ ಕೊರೊಂದು ಅಂಚನೆ ನಮ್ಮ ಈ ಕಾರ್ಯಕ್ರಮಗಳ ಎಡ್ಡೆ ಮದಿಪು ಕೊರನಂಚಿನ ಅಧ್ಯಕ್ಷರಾಯನಂಚ ಶ್ರೀ ಅರುಣ್ ಲಾಲ್ ಮೇರೆಗೆ ಎಂಗಳ ತಂಡದ ಮಾತೆಲ್ಲ ಪರವಾದ ಹೃದಯಪೂರ್ವಕ ಧನ್ಯವಾದಗಳು. ಅಂಚನೆ ಈ ಕಾರ್ಯಕ್ರಮಕ್ಕೆ ಬತ್ತಿನಂಚಿನ ಡಾಕ್ಟರ್ ಸುರೇಶ್ ನೆಲಗೊಲಿ ಮೇರ್ಲೆ ಎಂಗ್ಲ ಲೆಪ್ಪಗೂ
ಪ್ರೀತಿಪೂರ್ವಕ ಅದು ಒಪ್ಪಿಗೆ ಬದ್ದದು ಈ ಕಾರ್ಯಕ್ರಮ ಮುಖ್ಯ ಅತಿಥಿ ಅದು ಎಂಗಳಿಗೆ 2 ಪಾತೆರ ಪಂಡೀರು ಅರೆಗಳ ಎಂಗಳ ಮಾತೆಲ್ಲ ಪರವಾದ ಹೃದಯಪೂರ್ವಕ ಧನ್ಯವಾದಗಳು. ಅಂಚನೆ ವೇದಿಕೆಗೆ ಎಂಗಳ ಆತ್ಮೀಯರು ಎಂಗಳ ಮಾತಾ ಕಾರ್ಯಕ್ರಮಗಳ ಸಹಕಾರ ಕೊರ್ಪುನಂಚಿನ ನಮ್ಮ ಕ್ಲೈನ ಮಾತೆಲ್ಲ ಗೊತ್ತಿನಂಚಿನ ಸುರೇಶ್ ಭಟ್ನಗರ್ ಮೆರೆಗಳ ಎಂಗಳ ತಂಡದ ಮಾತೆಲ್ಲ ಪರವಾದ ಪ್ರೀತಿಪೂರ್ವಕ ಧನ್ಯವಾದಗಳು. ಅಂಚನೆ ಈ ಕಾರ್ಯಕ್ರಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಂಜಿನ ರವೀಂದ್ರನಾಥ್ ಮೇರೆಗೆ ಮಾತೆಲ್ಲ ಗೊತ್ತಿನಂಚಿನ ಎಂಕಲ ಪ್ರತಿ ಕಾರ್ಯಕ್ರಮಗಳ ಅರ್ನ ಸಹಕಾರ ಹೆಚ್ಚಿನ ಯಾಪಲ ಒಪ್ಪುಂಡು ಅವು ಯಾಪ ಎಂಕಲು ಪಂಡಲ ಆ ರಿಜ್ಜಿಂದಿಜ್ಜಿ ಉಲ್ಲನಿಕಲೊಟ್ಟಿಗೆ ಅಂಚಿನ ಪಾತಿಯರನ್ನು ಕೊರೊಂದು ಎಂಗ್ಲಿಗೆ ಬೆನ್ನೆಲುಬಾದು ಅಂತೇರಿ ಪ್ರತಿ ಕಾರ್ಯಕ್ರಮಗಳ ಅರೆಗಳ ಎಂಗ್ಲ ತಂಡದ ಮಾತೆಲ್ಲ ಪರವಾದ ಹೃದಯಪೂರ್ವಕ ಧನ್ಯವಾದಗಳು. ಅಂಚನೆ ಈ ಕಾರ್ಯಕ್ರಮಗೂ ಎಂಕಲು ಫೋನ್ ಮುಖಾಂತರ ಕಾರ್ಯಕ್ರಮ ಎಂಗ್ಲ ನೆರೆಕರೆದ್ದಾರೆ ದೀನಮಣಿರಾವ್ ಮೇರ್ಲ ಅಂಚೆನೆ ಎಂಗ್ಲ ಪನ್ನಗ ಲೆಪ್ಪನಗ ಆವು ಬರ್ಪೆ ನಿಖಲ ಈ ಕಾರ್ಯಕ್ರಮ ಖಂಡಿತವಾದ ಬರ್ಪೆ ಅಂದು ಎಂಗ ಲೆಪ್ಪುಗು ಬೈದೇರು ಸಮಯ ಸರಿಯಾದ ಬರ್ತದೆ ಈ ಕಾರ್ಯಕ್ರಮ ಬರ್ತದೆ ರಡ್ಡೆ ಪಾತೆರ ಬಂಡೇರು ಅರೆಗಳ ಎಂಗ್ಲ ತಂಡದ ಮಾತೆಲ್ಲ ಪರವಾದ ಹೃದಯಪೂರ್ವಕ ಧನ್ಯವಾದಗಳು. ಅಂಚನೆ ಎಂಗ್ಲ ತಂಡದ ಸದಸ್ಯರಾಯನ ಅಂಚಿನ ಎಂಗ್ಲ ಪ್ರತಿ ಕಾರ್ಯಕ್ರಮಗಳ ಸಹಕಾರ ಕೊರೊಂದು ಪುನಂಚಿನ ಪ್ರಿಯ ಅಲ್ವಾ ಮೇರ್ನ ಧರ್ಮವತಿ ಆಯ್ನಂಚಿನ ದಿಲ್ರಾಜ ಆಲ್ವೇರು ಮೇರ್ಲಾಂಚನೆ ಎಂಗ್ಲ ಪ್ರತಿ ಕಾರ್ಯಕ್ರಮಗಳ ಎಂಗಳಿಗೆ ಸಹಕಾರ ಕೊರ್ಪೇರು ಮೆರೆಗಳ ಎಂಗ ತಂಡದ ಪರವಾದ ಪ್ರೀತಿಪೂರ್ವಕ ಧನ್ಯವಾದಗಳು. ಅಂಚನೆ ಒಂದು ಉದ್ಯಮನ ಮಂತೊಂದು ಒಟ್ಟಿಗೆ ಧಾರ್ಮಿಕ ಶಿಕ್ಷಣ ಸಹಕಾರ ಕೊರ್ಪುನಂಚಿನ ನಮ್ಮರಂಚಿನ ಪ್ರಶಾಂತ್ ಕುಮಾರ್ ವಿ ಮೇರ್ಲೆ ಎಂಕಲ್ನ ಒಂಜಿ ಕರೆಗೂ ಪ್ರೀತಿಪೂರ್ವಕ ಬತ್ತದು ಈ ಎಂಕ್ಲೊಟ್ಟಿಗೆ ಸೇರಿದ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕಾರ ಕೊರಿಯರು ಅರೆಗಲ ಎಂಗ್ಲ ತಂಡದ ಮಾತ ಪರವಾದ ಧನ್ಯವಾದ. ಅಂಚನೆ ಎಂಕ್ಲಲ್ಲಿ ಯಾರಂಜಿನ ಸಮಯದ ನಿಮಿತ್ತ ಬೇಗ ನಿರ್ಗಮಿಸಿನ ಅಂಚಿನ ಸಂತೋಷ್ ಕುಮಾರ್ ಬೋಲಿಯಾರು ಮೇರ್ಲ ಎಂಗ್ಲಗೆ ಈ ಕಾರ್ಯಕ್ರಮ ಬತ್ತದು ರಡ್ಡೆ ಸಹಕಾರ ಕೊರಿಯರು ಅರೆಗಲ ಎಂಗ್ಲ ತಂಡದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ. ಅಂಚಿನ ಈ ಬತ್ತದ ಈ ಕಾರ್ಯಕ್ರಮ ವರ್ಷಂ ಪ್ರತಿ ಎಂಗ್ಲ ಕಾರ್ಯಕ್ರಮ ಭಾಗವಹಿಸಿನ ಅಂಚಿನ ಎದುರು ಸೇರಿದ ಅಂಚಿನ ಮಾತ ಭಕ್ತಾದಿಗಳಿಗೆಲ್ಲ ಎಂಗ್ಲ ತಂಡದ ಬಾರಿ ಪ್ರೀತಿಪೂರ್ವಕ ಧನ್ಯವಾದ ಸಂದಾದು ಈ ಧನ್ಯವಾದ ಕಾರ್ಯ ಮುಕ್ತಾಯ. ಹಾಗೂ ಸದಸ್ಯರು ವೇದಿಕೆಗೆ ಬಂದು ಈ ಗೌರವ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ಕಾರ್ಯಕ್ರಮವನ್ನು ನೀಡುತ್ತಾ ಈ ಒಂದು ಲಕ್ಷ ದೀಪೋತ್ಸವ ಇಂದಾಗಿ ಇಲ್ಲಿಗೆ ಬರುವಂಥ ಭಕ್ತರ ಸಂಖ್ಯೆಯನ್ನು ಅಧಿಕಗೊಳಿಸಿದಂಥ ಕೀರ್ತಿ ನಿಮಗೆ ಸಲ್ಲಿಸ್ತದೆ. ಭಗವಂತ ನಿಮ್ಮನ್ನು ಸದಾ ಈ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ನೀಡಲಿ ಎಂದು ಹಾರೈಸುತ್ತಾ ಗೌರವ ಪ್ರಸಾದದ ಸಮರ್ಪಣೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಯವರಿಂದ. ಅಭಿನಂದನೆಗಳು, ಅಭಿವಂದನೆಗಳು. ಇನ್ನು ಮುಂದೆ ಕೂಡ ನಿರಂತರವಾದಂಥ ಸೇವೆಯನ್ನು ಈ ಕ್ಷೇತ್ರಕ್ಕೆ ಸಲ್ಲಿಸುವಂಥ ಭಾಗ್ಯವನ್ನು ಆ ಪರಮಾತ್ಮ ನಿಮಗೆ ಕರುಣಿಸಲಿ ಎಂದು ಹಾರೈಸುತ್ತಾ ಮಗದೊಮ್ಮೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ಸಿಗೆ ಕಾರಣಕರ್ತರಂಥ ಎಲ್ಲ ಭಕ್ತಜನ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯ ಬಂಧುಗಳೇ, ಶಿವಭಕ್ತ ವೃಂದ ಸೋಮೇಶ್ವರ ಅದೇ ರೀತಿ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ವತಿಯಿಂದ ಸಹಭಾಗಿತ್ವದಲ್ಲಿ ನಡೆದಂಥ ಗೂಡುದೀಪ ಸ್ಪರ್ಧೆಯ ವಿಜೇತರ ಪಟ್ಟಿಯನ್ನು ನಾನು ಓದ್ತೇನೆ. ಮೊದಲಿಗೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳನ್ನು, ಅಭಿವಂದನೆಗಳನ್ನು ತಮ್ಮ ಚಪ್ಪಾಳೆಯ ಮುಖಾಂತರ ನೀಡಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ ನಾನು ಮೊದಲಿಗೆ ಸಾಂಪ್ರದಾಯಿಕ ವಿಭಾಗದ ಪ್ರೋತ್ಸಾಹಕ ಬಹುಮಾನ, ಆಕರ್ಷಕ ಬಹುಮಾನವನ್ನು ಓದ್ತೇನೆ. ಈ ಬಹುಮಾನವನ್ನು ಕೊಡಲಿಕ್ಕೆ ಸವಿತಾ ಕಾಜವ ಅದೇ ರೀತಿ ಶ್ರುತಿ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸವಿತಾ ಕಾಜವ ಅದೇ ರೀತಿ ಶ್ರುತಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳೇ, ಆಕರ್ಷಕ ಬಹುಮಾನವನ್ನು ನೀಡಲಿಕ್ಕಿರುವಂಥ ಸವಿತಾ ಕಾಜವ ಅದೇ ರೀತಿ ಶ್ರುತಿ, ಕಾವ್ಯ ಗಟ್ಟಿ, ಹರಿಪ್ರಸಾದ್, ಪ್ರೇಮ. ಬಂಧುಗಳೇ, ಶಿವಭಕ್ತ ವೃಂದದ ಎಲ್ಲ ಸದಸ್ಯರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಶಿವಭಕ್ತ ವೃಂದ ಅದೇ ರೀತಿ ಭಜನಾ ಮಂಡಳಿಯ ಎಲ್ಲ ಸದಸ್ಯರು ಕೂಡ ದಯಮಾಡಿ ವೇದಿಕೆಗೆ ಬನ್ನಿ. ಈ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ.
ಶಿವಭಕ್ತ ವೃಂದ, ಅದೇ ರೀತಿ ಸೋಮನಾಥ ಭಜನಾ ಮಂಡಳಿಯ ಎಲ್ಲ ಸದಸ್ಯರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಡೆದಂಥ ಗೂಡು ದೀಪ ಸ್ಪರ್ಧೆಯ ವಿಜೇತರ ಬಹುಮಾನದ ವಿತರಣೆ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಇದೀಗ ಎಲ್ಲರೂ ಕೂಡ ದಯಮಾಡಿ ಶಿವಭಕ್ತ ವೃಂದ, ಅದೇ ರೀತಿ ಸೋಮನಾಥ ಭಜನಾ ಮಂಡಳಿ ಎಲ್ಲ ಸದಸ್ಯರು ದಯಮಾಡಿ ವೇದಿಕೆಗೆ ಬನ್ನಿ. ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸಾಂಪ್ರದಾಯಿಕ ವಿಭಾಗದ ಪ್ರೋತ್ಸಾಹಕ ಬಹುಮಾನ, ಈ ಬಹುಮಾನವನ್ನ ಸವಿತಾ ಕಾಜವ, ಅದೇ ರೀತಿ ಶ್ರುತಿ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸವಿತಾ ಕಾಜವ, ಅದೇ ರೀತಿ ಶ್ರುತಿ ಈ ಬಹುಮಾನವನ್ನು ನೀಡಬೇಕು. ಈ ಬಹುಮಾನ ಹೋಗಿದೆ ನಂಬರ್ 14 ಅಂಕಿತ್ ಅಶ್ವಿನ್ ಶೆಟ್ಟಿ. ಅಂಕಿತ್ ಅಶ್ವಿನ್ ಶೆಟ್ಟಿ ದಯಮಾಡಿ ಬಂದು ವೇದಿಕೆಗೆ ಬಂದು ಈ ಪ್ರೋತ್ಸಾಹಕ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಕರ್ಷಕ ಬಹುಮಾನ ಇದು, ಸಾಂಪ್ರದಾಯಿಕ ವಿಭಾಗದ ಆಕರ್ಷಕ ಬಹುಮಾನ ನಂಬರ್ 16 ಅಂಕಿತ್ ಅಶ್ವಿನ್ ಶೆಟ್ಟಿ. ಈ ಬಹುಮಾನವನ್ನು ಸವಿತಾ ಕಾಜವರು ನೀಡ್ತಿದ್ದಾರೆ. ಅದೇ ರೀತಿ ಮುಂದಿನ ಸಾಂಪ್ರದಾಯಿಕ ವಿಭಾಗದ ಆಕರ್ಷಕ ಬಹುಮಾನವನ್ನು ಶ್ರುತಿ ಇವರು ನೀಡಬೇಕು. ನಂಬರ್ 13 ನಿಖಿತ್ ಕೊಟ್ಟಾರಿ. ನಂಬರ್ 13 ನಿಖಿತ್ ಕೊಟ್ಟಾರಿ. ಬಂಧುಗಳೇ ಚಪ್ಪಾಳೆ ಬರಲಿ. ಅದೇ ರೀತಿಯಲ್ಲಿ ಆಧುನಿಕ ವಿಭಾಗದ ಆಕರ್ಷಕ ಬಹುಮಾನ, ಇದನ್ನ ಕಾವ್ಯಗಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾವ್ಯಗಟ್ಟಿ, ಅದೇ ರೀತಿ ಹರಿಪ್ರಸಾದ್. ಈ ಬಹುಮಾನ ಹೋಗಿರುವಂಥದ್ದು ನಂಬರ್ 51 ಜಗದೀಶ್ ಅಮೀನ್. ಜಗದೀಶ್ ಅಮೀನ್ ಅವರ ಪೋಷಕರು ಅಥವಾ ಒಟ್ಟಿಗೆ ಬಂದವರಿದ್ರೆ ಆ ಬಹುಮಾನವನ್ನು ಪಡ್ಕೊಳ್ಬಹುದು. ಇನ್ನೊಂದು ಬಹುಮಾನ ಹೋಗಿರುವಂಥದ್ದು ನಂಬರ್ 56 ಸುಮಂತ್. ಸುಮಂತ್, ತಮ್ಮ ಹೆಸರು ಸುಮಂತ್. ನಂಬರ್ 56 ಸುಮಂತ್. ಬಂಧುಗಳೇ, ಮುಂದಕ್ಕೆ ಪ್ರತಿಕೃತಿ ವಿಭಾಗದಲ್ಲಿ ಆಕರ್ಷಕ ಬಹುಮಾನ ಹೋಗಿರುವಂಥದ್ದು ನಂಬರ್ 87 ಫ್ರೆಂಡ್ಸ್ ಹೊಸಬೆಟ್ಟು. ಫ್ರೆಂಡ್ಸ್ ಹೊಸಬೆಟ್ಟು. ಈ ಬಹುಮಾನವನ್ನು ಪ್ರೇಮ ಇವರು ನೀಡಬೇಕು. ಫ್ರೆಂಡ್ಸ್ ಹೊಸಬೆಟ್ಟು. ಇನ್ನೊಂದು ಆಕರ್ಷಕ ಬಹುಮಾನ ಹೋಗಿರುವಂಥ ನಂಬರ್ 82 ಶಿವಂ ಚಿರಾಗ್ RBS. ತಮ್ಮ ಹೆಸರು? ಫ್ರೆಂಡ್ಸ್ ಹೊಸಬೆಟ್ಟು. ಅದೇ ರೀತಿ ಮುಂದಿನ ಬಹುಮಾನವನ್ನು ಶಾಂತಿ ಇವರು ನೀಡಬೇಕು. ಶಾಂತಿ. ಶಿವಂ ಚಿರಾಗ್ RBS. ಶಿವಂ ಚಿರಾಗ್ RBS. ಬಹುಮಾನ ಶಿವಂ ಚಿರಾಗ್ RBS. ಇದನ್ನ ಹರಿಪ್ರಸಾದ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ ಚಪ್ಪಾಳೆ ಬರಲಿ ಪುಟಾಣಿಗಳಿಗೆ. ಅದೇ ರೀತಿಯಲ್ಲಿ ಮುಂದಿನ ಬಹುಮಾನಗಳು ಸಾಂಪ್ರದಾಯಿಕ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ. ಈ ಬಹುಮಾನವನ್ನು ನೀಡಲಿಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಲಕ್ಷ್ಮಿ, ಅದೇ ರೀತಿ ಶಕುಂತಲಾ ಭಕ್ತ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಸಾಂಪ್ರದಾಯಿಕ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ನಂಬರ್ 7 ಧೀರನ್. ನಂಬರ್ 7 ಧೀರನ್. ದಯಮಾಡಿ ವೇದಿಕೆಗೆ ಬಂದು ಈ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಗದು ಪುರಸ್ಕಾರ 5,000 ಮತ್ತು ಶಾಶ್ವತ ಫಲಕ. ನಗದು ಪುರಸ್ಕಾರ 5,000 ರೂಪಾಯಿ ಮತ್ತು ಶಾಶ್ವತ ಫಲಕ.
ಅದೇ ರೀತಿಯಲ್ಲಿ ಸಾಂಪ್ರದಾಯಿಕ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ನೀಡಲಿಕ್ಕೆ ನಾನು ಕರೀತಾ ಇದ್ದೇನೆ ಮಾಧವ, ಅದೇ ರೀತಿ ಶ್ರೀನಿವಾಸ್ ಇವರುಗಳನ್ನು. ಸಾಂಪ್ರದಾಯಿಕ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಳ್ತಾರೆ. ಚಿನ್ನದ ನಾಣ್ಯ ಹಾಗೂ ಶಾಶ್ವತ ಫಲಕವನ್ನ ನಂಬರ್ 2 ರಕ್ಷಿತ್ ಕುಮಾರ್. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ನಂಬರ್ 2 ರಕ್ಷಿತ್ ಕುಮಾರ್. ಜೋರಾದ ಚಪ್ಪಾಳೆ ಬರಲಿ ಬಂಧುಗಳೇ. ಚಿನ್ನದ ನಾಣ್ಯ ಹಾಗೂ ಶಾಶ್ವತ ಫಲಕವನ್ನ ಪಡೆದುಕೊಳ್ತಾರೆ ರಕ್ಷಿತ್ ಕುಮಾರ್. ಅದೇ ರೀತಿ ಮುಂದಕ್ಕೆ ಆಧುನಿಕ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ತಾರೆ. ಈ ಬಹುಮಾನವನ್ನು ಕೊಡಲಿಕ್ಕೆ ಪುಷ್ಪ ಮೂಡ, ಅದೇ ರೀತಿ ಲೀಲಾವತಿ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಆಧುನಿಕ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ನಂಬರ್ 52 ಅಮಿತ್ ಕುಮಾರ್. ಅಮಿತ್ ಕುಮಾರ್. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ನಗದು ಪುರಸ್ಕಾರ 5,001, ಅದೇ ರೀತಿ ಶಾಶ್ವತ ಫಲಕ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿಯಲ್ಲಿ ಆಧುನಿಕ ವಿಭಾಗದ ಪ್ರಥಮ ಬಹುಮಾನ ಇದನ್ನು ನೀಡಲಿಕ್ಕೆ ನಾನು ಕರೀತಾ ಇದ್ದೇನೆ ಪ್ರವೀಣ್, ಅದೇ ರೀತಿ ಯಶವಂತ ದೇವಾಡಿಗ ಇವರುಗಳನ್ನು ಕೇಳಿಕೊಳ್ತಾ ಇದ್ದೇನೆ. ಆಧುನಿಕ ವಿಭಾಗದ ಪ್ರಥಮ ಬಹುಮಾನ ದಯಾನಂದ ಆ್ಯಂಡ್ ಟೀಮ್ ನಂಬರ್ 58. ಆಧುನಿಕ ವಿಭಾಗದ ಪ್ರಥಮ ಬಹುಮಾನ ನಂಬರ್ 58 ದಯಾನಂದ ಆ್ಯಂಡ್ ಟೀಮ್. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಚಿನ್ನದ ನಾಣ್ಯ, ಅದೇ ರೀತಿಯಲ್ಲಿ ಶಾಶ್ವತ ಫಲಕ. ಬಂಧುಗಳೇ, ಪ್ರತಿಕೃತಿ ವಿಭಾಗದಲ್ಲಿ ದ್ವಿತೀಯ ಬಹುಮಾನ. ಈ ಬಹುಮಾನವನ್ನು ನೀಡಲಿಕ್ಕೆ ನಾನು ಕರೀತಾ ಇದ್ದೇನೆ. ಪ್ರತಿಕೃತಿ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಲಕ್ಷ್ಮಿತಾ, ಅದೇ ರೀತಿ ದಾಕ್ಷಾಯಿಣಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಲಕ್ಷ್ಮಿತಾ, ಅದೇ ರೀತಿ ದಾಕ್ಷಾಯಿಣಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಕೃತಿ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ನಂಬರ್ 81 ಶ್ರೀಧರ್ ಆ್ಯಂಡ್ ಶ್ರೀನಿವಾಸ್. ಶ್ರೀಧರ್ ಮತ್ತು ಶ್ರೀನಿವಾಸ್ ದಯಮಾಡಿ ಬಂದು ಈ ನಗದು ಪುರಸ್ಕಾರ 5,000, ಅದೇ ರೀತಿಯಲ್ಲಿ ಶಾಶ್ವತ ಫಲಕವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ₹5,000 ನಗದು, ಅದೇ ರೀತಿ ಶಾಶ್ವತ ಫಲಕವನ್ನು ಪಡೆದುಕೊಳ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಈ ಸಂಚೆಯ ಕೊನೆಯ ಬಹುಮಾನವನ್ನು ನಾನು ಓದಿ ಹೇಳಲಿಕ್ಕಿದ್ದೇನೆ. ಈ ಬಹುಮಾನವನ್ನು ರಮಣಿ, ಅದೇ ರೀತಿ ಮಮತಾ ಬಳ್ಳಾಲ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಕೃತಿ ವಿಭಾಗದ ಪ್ರಥಮ ಬಹುಮಾನ ಹೋಗಿರುವಂಥದ್ದು ನಂಬರ್ 84 ಅಕ್ಷತ್ ಇವರಿಗೆ ಹೋಗಿದೆ. ಅಶ್ವಥ್. ನಂಬರ್ 84 ಅಶ್ವಥ್ ಚಿನ್ನದ ನಾಣ್ಯ, ಅದೇ ರೀತಿ ಶಾಶ್ವತ ಫಲಕವನ್ನು ಪಡೆದುಕೊಳ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಗೆದ್ದಂತ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಹೃದಯ ಸ್ಪರ್ಶಿ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಶಿವಭಕ್ತವೃಂದ ರಿಜಿಸ್ಟರ್ಡ್ ಸೋಮೇಶ್ವರ, ಅದೇ ರೀತಿ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ಇದರ ವತಿಯಿಂದ ನಡೆದಂತ ಗೂಡು ದೀಪ ಸ್ಪರ್ಧೆಯ ಎಲ್ಲ ವಿಜೇತರಿಗೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ವಂದಿಸೋಣ, ಅಭಿವಂದಿಸೋಣ. ಮುಂದಿನ ವರ್ಷ ಮತ್ತೆ ಈ ಕಾರ್ಯಕ್ರಮದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಈ ಸಂಜೆಯಲ್ಲಿ ಅದೇ ರೀತಿ ಆಕರ್ಷಕ ಬಹುಮಾನದಲ್ಲಿ ಜಗದೀಶ್ ಅಮೀನ್ ದಯಮಾಡಿ ಅವರ ಪೋಷಕರು ಅಥವಾ ಒಟ್ಟಿಗೆ ಬಂದವರಿದ್ದರೆ ಈ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ.